Hello my dear students, so welcome you all to the competitive session of the second PU Chemical Kinetics chapter. So in this session and today onwards I am going to discuss completely about the competitive part on that means Chemical Kinetics chapter. That means in this sessions I would like to discuss about the CET based questions related to Chemical Kinetics. Okay. ಸೊ ಈ ಸೆಷನ್ಸ್ಗಳಲ್ಲಿ ನಾನು ಸಿ ಇ ಟಿ ಬೇಸ್ಡ್ ಕ್ವಶನ್ಸ್ ಏನಿರುತ್ತೆ ಕೈನೆಟಿಕ್ಸ್ ಚಾಪ್ಟರ್ ಮೇಲೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಕೆ ಸಿ ಇ ಟಿ ಎಕ್ಸಾಮ್ಗೆ ಕೈನೆಟಿಕ್ಸ್ ಚಾಪ್ಟರಿಂದ ಎಷ್ಟು ಕ್ವಶನ್ಸ್ ಅರೈಸ್ ಆಗ್ಬೋದು ಹಾಗಾದರೆ? ಸೊ ಪ್ರಾಬಬಲಿ ನಿಮಗೆ 2 or 3 ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಮಿನಿಮಮ್ 2 ಮ್ಯಾಕ್ಸಿಮಮ್ 3 ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಇಯರ್ಸ್ 3 ಕ್ವಶನ್ಸ್ ಅರೈಸ್ ಮಾಡಿದ್ದಾರೆ. ಸೊ ಕೆಲವೊಂದು ಸರಿ 2 ಕ್ವಶನ್ಸ್ನ ಅರೈಸ್ ಮಾಡಿದ್ದಾರೆ. ಹಾಗಿದ್ದಾಗ ಕೈನೆಟಿಕ್ಸ್ ಚಾಪ್ಟರ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಕೆ ಸಿ ಇ ಟಿ ಎಕ್ಸಾಮ್. ಓಕೆ, ಸೊ ಹಾಗಾದರೆ ಈ ಸೆಷನ್ಸ್ಗಳಲ್ಲಿ ನಾನೀಗ ನಿಮಗೆ ಹೇಳೋದು ಡಿಸ್ಕಸ್ ಮಾಡೋದು ಕೆ ಸಿ ಇ ಟಿ ಅರೈಸ್ ಆಗುವಂಥ ಕ್ವಶನ್ ಪ್ರಾಬಬಲ್ ಕ್ವಶನ್ಸ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ವರ್ಕೌಟ್ ಮಾಡ್ತೀನಿ. ಹಾಗೆ ಬಿಫೋರ್ ದಟ್ ಐ ವುಡ್ ಲೈಕ್ ಟು ಡಿಸ್ಕಸ್ ಎ ಕೀ ಪಾಯಿಂಟ್ಸ್ ರಿಲೇಟೆಡ್ ಟು ಕೈನೆಟಿಕ್ಸ್ ಅಂದರೆ ಇಂಟ್ರೊಡಕ್ಷನ್ ಟು ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಕೆಲವೊಂದು ಕೀ ಪಾಯಿಂಟ್ಸ್ನ ಹೇಳ್ತೀನಿ, ಅದ್ರ ಬೇಸಿಸ್ ಮೇಲೆ ಕಂಪ್ಲೀಟ್ ಈ ಕ್ಲಾಸಲ್ಲಿ ನಾನು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಅದು ಕಂಪ್ಲೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಆದರೆ ಕೆ ಸಿ ಟಿ ಎಕ್ಸಾಮ್ಗೆ ನೀವು ಯಾವ ರೀತಿ ಪ್ರಿಫರೆನ್ಷಿಯಲ್ ಆರ್ಡರ್ ಓದಬೇಕಾಗುತ್ತೆ, ಕೈನೆಟಿಕ್ಸ್ ಚಾಪ್ಟರ್ಲಿ ಯಾವ ರೀತಿ ಪ್ರಿಫರೆನ್ಸ್ ಕೊಡಬೇಕು, ಸರ್ ಯಾವ ಕಾನ್ಸೆಪ್ಟ್ ಓದಿದ್ರೆ ನಾವು ಕೆ ಸಿ ಟಿ ಎಕ್ಸಾಮಲ್ಲಿ ಚೆನ್ನಾಗಿ ಕ್ರ್ಯಾಕ್ ಮಾಡಬೇಕಾಗುತ್ತೆ, ಆರಾಮಾಗಿ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು ಅಂತ ಹೇಳೋದಾದ್ರೆ ಕೈನೆಟಿಕ್ಸ್ ಚಾಪ್ಟ್ರಲ್ಲಿ ಸೊ ಇಂಥ ಕಾನ್ಸೆಪ್ಟಿಂದನೇ ಎಕ್ಸಾಕ್ಟಾಗಿ ಬರುತ್ತೆ, ಇರೋ ಕಾನ್ಸೆಪ್ಟ್ಸ್ಗಳೇ ಕಡಿಮೆ. ದಟ್ ಮೀನ್ಸ್ ಕಾನ್ಸೆಪ್ಟ್ ಏನಿದೆ, ರೇಟ್ ಆಫ್ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟ್, ಆರ್ಡರ್ ಆಫ್ ರಿಯಾಕ್ಷನ್ ಆ್ಯಂಡ್ ಆಫ್ಟರ್ ದಟ್ ನಮಗಿರುವಂಥದ್ದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್, ದಟ್ ಮೀನ್ಸ್ ಹಾಫ್ ಲೈಫ್ ಪೀರಿಯಡ್ ಅಂತ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಆಲ್ಸೋ ಫೈನಲಿ ಟೆಂಪರೇಚರ್ ಡಿಪೆಂಡೆನ್ಸ್ ಮತ್ತು ಎಫೆಕ್ಟ್ ಆಫ್ ಕಟಲ್ಸ್, ಲಿಮಿಟೆಡ್ ಕಾನ್ಸೆಪ್ಟ್ಸ್ ಇರೋದು. ಕ್ವಶನ್ಸ್ ಯಾವ ರೀತಿ ಅರೈಸ್ ಆಗುತ್ತೆ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಅಂದ್ರೇನು, ರೇಟ್ ಆಫ್ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟ್, ರೇಟ್ ಆಫ್ ರಿಯಾಕ್ಷನ್ ಡಿಫರೆನ್ಷಿಯಲ್ ಇಕ್ವೇಷನ್ ಬರೆಯುವಂಥ ಫಾರ್ಮೇಟು, ಅಥವಾ ರೇಟ್ ಕಾನ್ಸ್ಟೆಂಟ್ ಮೇಲೆ ಫ್ಯಾಕ್ಟರ್ಸ್ ಯಾವ ರೀತಿ ಡಿಪೆಂಡ್, ರೇಟ್ ಕಾನ್ಸ್ಟೆಂಟ್ ಅಂದರೆ ಯಾವ ಮೇಲೆ ಡಿಪೆಂಡ್ ಆಗಿದೆ, ರೇಟ್ ಆಫ್ ರಿಯಾಕ್ಷನ್ಗೆ ಯಾವ ರೀತಿ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ. ಸೊ ಇದು ಬೇಸಿಕ್ ಕ್ವಶನ್ ಒಂದಾದ್ರೂ ಮೇ ಬಿ ಇದ್ದೇ ಇರುತ್ತೆ, ಒಂದು ಕ್ವಶನ್ ಮೇ ಬಿ ಇದ್ದೇ ಇರುತ್ತೆ. ಯಾವುದೋ ಒಂದು ಬೇಸಿಕ್ ಕ್ವಶನ್, ಒಂದು ಎಕ್ಸ್ಪ್ರೆಷನ್ ಬರೆಯೋದಾಗಿರ್ಬೋದು, ರೇಟ್ ಆಫ್ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದಾಗಿರ್ಬೋದು, ರೇಟ್ ಕಾನ್ಸ್ಟೆಂಟ್ ಡಿಪೆಂಡೆನ್ಸ್ ಆಗಿರ್ಬೋದು. ಸೊ ಆ ರೇಟ್ ಕಾನ್ಸ್ಟೆಂಟ್, ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಡಿಫರೆನ್ಷಿಯಲ್ ಈಕ್ವೇಷನ್ ಈ ಬೇಸಿಸ್ ಮೇಲೆ ಒಂದು ಕ್ವಶನ್ ಬೇಸಿಕ್ ಕ್ವಶನ್ ಇದ್ದೇ ಇರುತ್ತೆ ನಿಮಗೆ ಕೆ ಸಿ ಟಿ ಎಕ್ಸಾಮ್ಗೆ. ಆ್ಯಂಡ್ ಆಫ್ಟರ್ ದಟ್ ಇನ್ಯಾವ ಕ್ವಶನ್ ಅರೈಸ್ ಆಗುತ್ತೆ, ಆಫ್ಟರ್ ದಟ್ ನಾವು ಹೇಳೋದಾದರೆ ಸೊ ಆರ್ಡರ್ನ ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಆರ್ಡರ್ ಆಫ್ ರಿಯಾಕ್ಷನ್ನ ಫೈಂಡ್ ಔಟ್ ಮಾಡುವಂಥ ಕ್ವಶನ್ನು ಪ್ರಾಬಬಲಿ ಇರ್ಬೋದು. ಓಕೆ, ಬೇಸಿಕ್ ಕ್ವಶನ್ ಅಂತ ಒಂದು ಇದ್ದೇ ಇರುತ್ತೆ, ಕನ್ಫರ್ಮ್ ಹೇಳ್ತಾ ಇದ್ದೀನಿ. ಹಾಗೆ ಆರ್ಡರ್ ಆಫ್ ರಿಯಾಕ್ಷನ್ ಮೇಲೆ ಕ್ವಶನ್ ಒಂದು ಅರೈಸ್ ಆಗ್ಬೋದು. ಆಫ್ಟರ್ ದಟ್ ನಿಮಗೆ ಹಾಫ್ ಲೈಫ್ ಪೀರಿಯಡ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಅರೈಸ್ ಆಗ್ತದೆ. ಓಕೆ, ಕೆ ಸಿ ಟಿ ಎಕ್ಸಾಮಲ್ಲಿ ತುಂಬ ಇಯರಲ್ಲಿ ಬಂದಿರುವಂಥ ಕ್ವಶನ್ಗಳು ಹಾಫ್ ಲೈಫ್ ಪೀರಿಯಡ್ ಅಥವಾ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮೇಲೆ. ಓಕೆ, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಅಲಾಂಗ್ ವಿತ್ ಹಾಫ್ ಲೈಫ್ ಪೀರಿಯಡ್ ಇದ್ರ ಮೇಲೆ ನಿಮಗೆ ಕ್ವಶನ್ಸು ಅರೈಸ್ ಆಗಿದೆ. ಹಾಗಿದ್ದಾಗ ಬೇಸಿಕ್ ಕಾನ್ಸೆಪ್ಟಿಂದ ಒಂದು ಕ್ವಶನ್ನು ಪಕ್ಕ ನಿಮಗೆ ಇದ್ದೇ ಇರುತ್ತೆ. ಆರ್ಡರ್ ಆಫ್ ರಿಯಾಕ್ಷನ್ ಅಥವಾ ಹಾಫ್ ಲೈಫ್ ಪೀರಿಯಡಿಂದ ಕ್ವಶನ್ ಅರೈಸ್ ಆಗ್ಬೋದು. ಸೆಕೆಂಡ್ ಪ್ರಿಫರೆನ್ಸ್ ನೀವು ಅದಕ್ಕೆ ಕೊಡಿ, ಆರ್ಡರ್ ಆಫ್ ರಿಯಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು. ಸೊ ಟಫ್ ಕ್ವಶನ್ನ ಕೇಳ್ತಾರೆ, ಆರ್ಡರ್ ಆಫ್ ರಿಯಾಕ್ಷನ್ ಕೇಳಿದ್ರೆ ಮ್ಯಾಕ್ಸಿಮಮ್ ಸಿ ಇ ಟಿ ಪೇಪರ್ನ ಟಫ್ ಮಾಡಬೇಕು ಅಂದರೆ ಆರ್ಡರ್ ಆಫ್ ರಿಯಾಕ್ಷನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಒಂದು ಕ್ವಶನ್ನ ಅರೈಸ್ ಮಾಡ್ತಾರೆ, ಆರ್ಡರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸಿಂಪಲ್ ಕ್ವಶನ್ ನಿಮ್ಮ ಥಿಯರಿಲಿ ಬರುವಂಥದ್ದಲ್ಲ. ಸೊ ಹಾಗಿದ್ದಾಗ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಹಾಫ್ ಲೈಫ್ ಪೀರಿಯಡ್ ಮೇಲೆ ಯಾವ ರೀತಿ ಕ್ವಶನ್ ಆಗುತ್ತೆ, ಸೊ ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ಸಲ್ಲಿ ನಾನು ಡಿಸ್ಕಸ್ ಮಾಡೋಣ ಅದನ್ನು. ಸೊ ಹಾಫ್ ಲೈಫ್ ಪೀರಿಯಡ್ ಮೇಲೆ ಆ್ಯಂಡ್ ಆಲ್ಸೋ ಲಾಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಆಲ್ಸೋ ಎಫೆಕ್ಟ್ ಆಫ್ ಕೆಟಲಿಸ್ಟ್. ಸೊ ಕೆಟಲಿಸ್ಟ್ ಎಫೆಕ್ಟು ಮತ್ತು ಟೆಂಪರೇಚರ್ ಎಫೆಕ್ಟು ರೇಟ್ ಆಫ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅದ್ರ ಮೇಲೂ ಕ್ವಶನ್ಸ್ ಅರೈಸ್ ಆಗ್ಬೋದು. ಥಿಯರಿ ಕ್ವಶನ್ ಕಂಪ್ಲೀಟ್ಲಿ ಅದು ಥಿಯರಿ ಕ್ವಶನ್, ಇಲ್ಲ ಪ್ರಾಬ್ಲಮು ಕೂಡ ಅರೈಸ್ ಆಗ್ಬೋದು. ಸೊ ಅದು ಯಾಕಂದರೆ ನಿಮ್ಮ ಥಿಯರಿ ಕಾನ್ಸೆಪ್ಟ್ ಈ ಇಯರಲ್ಲಿ ನೀವು ರೆಡ್ಯೂಸ್ ಆಗಿತ್ತು ಸಿಲೆಬಸ್ ಎಫೆಕ್ಟ್ ಆಫ್ ಟೆಂಪರೇಚರ್ ಮತ್ತು ಎಫೆಕ್ಟ್ ಆಫ್ ಕೆಟಲಿಸ್ಟ್, ಹಾಗೆ ನೀವು ಓದಿರಲಿಲ್ಲ. ಅದನ್ನು ಕಂಪ್ಲೀಟ್ ಸಿನಾಪ್ಸಿಸ್ ಎಕ್ಸ್ಪ್ಲೇನ್ ಮಾಡಿ ನಾನು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಸೊ ಈ ಪ್ರಿಫರೆನ್ಷಿಯಲ್ ಆರ್ಡ್ರಲ್ಲಿ ನೀವು ಓದಬೇಕಾಗುತ್ತೆ ಯಾವುದಕ್ಕೆ, ಸಿ ಇ ಟಿ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂದರೆ. ಸೊ ಆರಾಮಾಗಿ 2 or 3 ಕ್ವಶನ್ಸ್ ಕೊಟ್ಟರೆ ನೀವು 3ಗೆ 3ನೂ ಅಟೆಂಡ್ ಮಾಡ್ಬೋದು. ಬಟ್ ಕಾನ್ಸೆಪ್ಟ್ ಚೆನ್ನಾಗಿ ಹೋಲ್ಡ್ ಇರಬೇಕು, ಅವ್ನು ಕ್ವಶನ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಓಕೆ, ಟ್ವಿಸ್ಟ್ ಮಾಡಿ ಕ್ವಶನ್ ಒಂದು ಇದ್ದೇ ಇರುತ್ತೆ. ಓಕೆ, ಸೊ ಈ ಪ್ರಿಫರೆನ್ಷಿಯಲ್ ಆರ್ಡರಲ್ಲಿ ನೀವು ಕೆ ಸಿ ಟಿ ಎಕ್ಸಾಮ್ ಪ್ರಿಪೇರ್ ಆದರೆ ಆರಾಮಾಗಿ ಈ ಚಾಪ್ಟರ್ ಬರೋ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಹಾಗಿದ್ದಾಗ ಈಗ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್ ಸೊ ಐ ವುಡ್ ಲೈಕ್ ಟು ಡಿಸ್ಕಸ್ ಎ ಸಿನಾಪ್ಸಿಸ್. ಓಕೆ, ಕೀ ಪಾಯಿಂಟ್ಸ್ ಜನರಲಾಗಿ ಸ್ವಲ್ಪ ಕೀ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಏನು ಅಂತ. ಇಟ್ ಇಸ್ ಬೋತ್ ಕಾಮನ್ ಫಾರ್ ನೀಟ್ ಆ್ಯಂಡ್ ಸಿ ಇ ಟಿ. ಸೊ ನೀಟ್ ಸಿ ಇ ಟಿಗೆ ಎರಡೂ ಕೂಡ ಕಾಮನ್ ಕೀ ಪಾಯಿಂಟ್ಸ್ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ ನಾನು, ನೀವು ಥಿಯರಿಲಿ ಓದಿರೋವಂಥದ್ದೇ. ಸೊ ಹಾಗಾಗಿ ಎಮ್ ಸಿ ಕ್ಯೂ ಡಿಸ್ಕಷನ್ ಮುಂಚೆ ನಾವು ಈಗ ಕೀ ಪಾಯಿಂಟ್ಸ್ಗಳೇನೇನೋ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ ಈಗ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಇಂಟ್ರೊಡಕ್ಷನ್ ಟು ಕೆಮಿಕಲ್ ಕೈನೆಟಿಕ್ಸ್ ಅಂದರೆ ಇಂಟ್ರೊಡಕ್ಷನ್ ಟು ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಅಂತ ಬ್ರಾಂಚ್ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಕಂಪ್ಲೀಟಾಗಿ. ಸೊ ಇಲ್ಲಿ ನಾವೇನು ಸ್ಪೀಡ್ ಆಫ್ ರಿಯಾಕ್ಷನ್, ದಟ್ ಮೀನ್ಸ್ ಯಾವ ಎಕ್ಸ್ಟೆಂಟ್ ತನಕ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ನಡೀತಾ ಇದೆ, ಸೊ ವೆದರ್ ಇಟ್ ಇಸ್ ಫಾಸ್ಟ್ ಆರ್ ಸ್ಲೋ ಆರ್ ಮಾಡರೇಟ್ ರಿಯಾಕ್ಷನ್ ಅಂತ ಡಿಸ್ಕಸ್ ಮಾಡ್ತೀವಿ. ದಟ್ ಮೀನ್ಸ್ ಈಗ ವೆರಿ ಫಾಸ್ಟ್ ರಿಯಾಕ್ಷನ್ ಕೂಡ ನಮಗೆ ಕಂಪ್ಲೀಟು ಸ್ಪೀಡ್ನ ಚೆಕ್ ಮಾಡೋಕ್ಕಾಗಲ್ಲ, ರೇಟ್ ಆಫ್ ರಿಯಾಕ್ಷನ್ನ ಸ್ಪೀಡ್ನ ಚೆಕ್ ಮಾಡೋಕ್ಕಾಗಲ್ಲ, ರಿಯಾಕ್ಷನ್ ಯಾವ ರೀತಿ ನಡೀತಾ ಇದೆ ಅಂತ. ತುಂಬ ಸ್ಲೋ ರಿಯಾಕ್ಷನ್ ಚೆಕ್ ಮಾಡೋಕ್ಕಾಗಲ್ಲ, ಬಟ್ ಮಾಡರೇಟ್ ಸ್ಪೀಡಲ್ಲಿ ನಡೀತಾ ಇರೋಂಥ ರಿಯಾಕ್ಷನ್ ಚೆಕ್ ಮಾಡ್ಬೋದು ಸ್ಪೀಡ್ ಅನ್ನೋದನ್ನ. ಹಾಗಿದ್ದಾಗ
ಇಲ್ಲಿ ನಾವು ಡಿಸ್ಕಸ್ ಮಾಡೋದೇನು ದಟ್ ಇಸ್ ಸ್ಪೀಡ್ ಆಫ್ ಅ ರಿಯಾಕ್ಷನ್, ದಟ್ ಮೀನ್ಸ್ ವೆಲಾಸಿಟಿ ಆರ್ ರೇಟ್ ಆಫ್ ಅ ರಿಯಾಕ್ಷನ್. ಸೊ ನಮಗೆ ಫಸ್ಟ್ ಬರೋದು ಅದಿಲ್ಲಿ ರೇಟ್ ಆಫ್ ಅ ರಿಯಾಕ್ಷನ್ ಅಂದ್ರೆ ಏನು. ಹಾಗಾದರೆ ರೇಟ್ ಆಫ್ ಅ ರಿಯಾಕ್ಷನ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ರೇಟ್ ಆಫ್ ಅ ರಿಯಾಕ್ಷನ್ ದಟ್ ಮೀನ್ಸ್ ಇಟ್ ಡಿಫೈನ್ಡ್ ಆಸ್ ದ ವಾಟ್? It is a change of concentration of reactants or products with respect to time. Okay, change in concentration of reactants or products with respect to time, that is what rate of reaction. Okay, rate of reaction ಅಂದ್ರೆ ಏನು? ರೇಟ್ ಅಂತ ಸ್ಪೀಡ್ ಅಂತ ಹೇಳಿದೆ. ಸೊ ಕಾನ್ಸಂಟ್ರೇಷನ್ ಅನ್ನೋ ಟೈಮ್ ಜೊತೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಟೈಮ್ ಜೊತೆ. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಸೊ ಎ ಮೋಲ್ಸ್ ಆಫ್ ಎ ಪ್ಲಸ್ ಬಿ ಮೋಲ್ಸ್ ಆಫ್ ಬಿ ಗಿವ್ಸ್ ಸಿ ಮೋಲ್ಸ್ ಆಫ್ ಸಿ ಪ್ಲಸ್ ಡಿ ಮೋಲ್ಸ್ ಆಫ್ ಡಿ. ಸೊ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ರಿಯಾಕ್ಷನ್ ಸ್ಟಾರ್ಟ್ ಆಗುವ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಮ್ಯಾಕ್ಸಿಮಮ್ ಇರುತ್ತೆ, ಅದು ಗೊತ್ತೇ ಇದೆ ನಿಮಗೆ. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ 0 ಇರುತ್ತೆ ಅನ್ಕೋಣ. ಸೊ ಆಸ್ ದ ಟೈಮ್ ಗೋಸ್ ಆನ್, ಟೈಮ್ ಆಗ್ತಾ 0, 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಅಂತ ಆಗ್ತಾ ಏನಾಗುತ್ತೆ? ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ? ರಿಯಾಕ್ಟೆಂಟ್ಗಳು ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ನ ಫಾರ್ಮ್ ಮಾಡ್ತಾ ಇರೋದು. ಸೊ ಹಾಗಿದ್ದಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಂಡಿಕೇಟ್ ಮಾಡೋದು ನೋಡಿ, ಪ್ಲಸ್ ಆರ್ ಮೈನಸ್ ಅಂತ ಏನಕ್ಕೆ ಇಂಡಿಕೇಟ್ ಮಾಡಿದ್ದೀನಿ? ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್, ದಟ್ ಮೀನ್ಸ್ ಇಲ್ಲಿ ಬರೀತೀನಿ ನೋಡಿ. ಸೊ ಮೈನಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬೈ ಟೈಮ್ ಆ್ಯಂಡ್ ಪ್ಲಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಬೈ ಟೈಮ್. ಸೊ ದಿಸ್ ಇಸ್ ವಾಟ್ ರೇಟ್ ಆಫ್ ಚೇಂಜ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್. ನೆಗೆಟಿವ್ ಸೈನ್ ಏನಿಗೆ ಇಂಪ್ಲೈ ಮಾಡುತ್ತೆ? ನೆಗೆಟಿವ್ ಸೈನ್ ಏನು ಇಂಪ್ಲೈ ಮಾಡುತ್ತೆ ಅಂತಂದರೆ ರೇಟ್ ಆಫ್ ರಿಯಾಕ್ಟೆನ್ಸ್ ಆರ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ ಇಂಡಿಕೇಟ್ ಮಾಡುತ್ತೆ. ಓಕೆ, ಬಟ್ ರೇಟ್ ಆಫ್ ರಿಯಾಕ್ಷನ್ ಇಸ್ ನಾಟ್ ನೆಗೆಟಿವ್, ಅದು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ನಾವು ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ಬೋದು. ಸೊ ಬಟ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ ಇಂಡಿಕೇಟ್ ಮಾಡೋಕೆ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡ್ತೀವಿ ನಾವು. ಆ್ಯಂಡ್ ಪ್ಲಸ್ ಅಂತಂದರೆ ಪ್ರಾಡಕ್ಟ್ ಸೈನ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿರುತ್ತೆ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಈ ಒಂದು ರಿಯಾಕ್ಷನ್ಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮ್ ಬರೀರಿ ಅಂತ ಕೇಳ್ತಾರೆ. ಸೊ ಹೇಗೆ ಬರೀತೀರಾ? ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ, ಈ ಸ್ಮಾಲ್ ಎ ಬಿ ಸಿ ಡಿ ಏನಿದೆ ದಟ್ ಇಸ್ ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್. ಹಾಗಾಗಿ ಹೇಗೆ ಬರೀತಾರ? ಇದನ್ನು ಮೈನಸ್ ಆಫ್ 1/a ಇಂಟು ಡಿ ಎ ಬೈ ಡಿ ಟಿ ದಟ್ ಇಸ್ ಈಕ್ವಲ್ ಟು minus of 1/b into db by dt that is equal to 1/c plus of 1/c into dc by dt is equal to plus of 1/d into de of d by dt. This is the differential form. ಈ ರೀತಿ ನಿಮಗೆ ಈಕ್ವೇಷನ್ ಒಂದು ಕ್ವಶನ್ ಅರೈಸ್ ಮಾಡ್ತಾರೆ, ಬೋತ್ ಫಾರ್ ನೀಟ್ ಆ್ಯಂಡ್ CET. ಇದರಲ್ಲಿ ಕ್ವಶನ್ಸ್ ಅರೈಸ್ ಮಾಡ್ಬೋದು. ಒಂದು ರಿಯಾಕ್ಷನ್ ಕೊಟ್ಟು ಈ ರೀತಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಬರೀರಿ, ಇಲ್ಲ ರಿಲೇಷನ್ಗಳನ್ನ ಬರೀರಿ ಅಂತ ಕೇಳ್ತಾರೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಹಾಗಿದ್ದಾಗ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡುತ್ತೆ, ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ. ಪಾಸಿಟಿವ್ ಸೈನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ ಅಂತ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ವಾಟ್ ರೇಟ್ ಆಫ್ ರಿಯಾಕ್ಷನ್. ಇದನ್ನು ಹೇಳ್ತೀವಿ ನಾವು ರೇಟ್ ಆಫ್ ರಿಯಾಕ್ಷನ್ ಅಂತ. ಸೊ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹಾಗಾದರೆ ಇದಾದ್ಮೇಲೆ ಇರುವಂಥದ್ದು ರೇಟ್ ಆಫ್ ರಿಯಾಕ್ಷನಲ್ಲಿ ನಮ್ಗೆ 2 ಟೈಪ್ ಬರುತ್ತೆ ಹೇಳಿದೆ. ಯಾವುದು? ಅವರೇಜ್ ಮತ್ತು ಇನ್ಸ್ಟಂಟೇನಿಯಸ್. ಓಕೆ, ಅವರೇಜ್ ರೇಟ್ ಆಫ್ ಅ ರಿಯಾಕ್ಷನ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಅ ರಿಯಾಕ್ಷನ್. ಕರೆಕ್ಟ್ ಅಲ್ವಾ? ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಅ ರಿಯಾಕ್ಷನ್. ಅವರೇಜ್ ರೇಟ್ ಅಂದರೆ ಇಂಡಿಕೇಟ್ ಮಾಡೋದು ಡೆಲ್ಟಾ ಆಫ್ ಸಿ ಡಿವೈಡ್ ಬೈ ಡೆಲ್ಟಾ ಟಿ. ಸೊ ಪ್ಲಸ್ ಆರ್ ಮೈನಸ್ ಇದನ್ನು ಡಿ ಆಫ್ ಸಿ ಬೈ ಡಿ ಟಿ. ಸೊ ಪ್ಲಸ್ ಆರ್ ಮೈನಸ್ ಅಂತ ಬರಿತೀನಿ. ಸೊ ಸಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಓಕೆ, ಅದನ್ನು ಬರಿದ್ದೇನೆ. ಅವರೇಜ್ ರೇಟ್ ಅಂದರೆ ಏನು? ಒಂದು ಲಾಂಗ್ ಟೈಮ್ ಇಂಟರ್ವಲಲ್ಲಿ ತೊಗೊಳ್ಳೋದು ಅವರೇಜ್ ರೇಟ್. ಒಂದು ಸ್ಮಾಲ್ ಟೈಮ್ ಇಂಟರ್ವಲಲ್ಲಿ ನಾವು ಮೆಷರ್ ಮಾಡೋದು ಇನ್ಸ್ಟಂಟೇನಿಯಸ್ ರೇಟ್ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. ಹಾಗಿದ್ದಾಗ ದಿಸ್ ಡೆಲ್ಟಾ ರೆಪ್ರೆಸೆಂಟ್ ಲಾರ್ಜ್ ಚೇಂಜ್. ಓಕೆ, ಲಾರ್ಜ್ ಚೇಂಜ್ ಇಂಟರ್ವಲ್, ಲಾರ್ಜ್ ಚೇಂಜ್ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಫೈವ್ ಮಾಡ್ತೀವಿ, ಒಂದು ಲಾರ್ಜ್ ಚೇಂಜ್ ಅಂತ ಹೇಳ್ಬೋದು. ಡಿ ಅಂತ ಇಂಡಿಕೇಟ್ ಮಾಡುತ್ತೆ ಒಂದು ಸ್ಮಾಲ್ ಚೇಂಜ್, ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಇನ್ಸ್ಟಂಟೇನಿಯಸ್ ಆ್ಯಂಡ್ ಅವರೇಜ್ ರೇಟ್ ಆಫ್ ರಿಯಾಕ್ಷನ್. ಇದರ ಮೇಲೆ ನಿಮ್ಮ ಕ್ವಶನ್ ಅರೈಸ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ R2 minus R1. ಓಕೆ, ಸೊ ಡಿವೈಡ್ ಬೈ ಡೆಲ್ಟಾ ಟಿ, ಈ ರೀತಿ ಕ್ವಶನ್ ಅರೈಸ್ ಆಗ್ಬೋದು. ಇದರ ಫಾರ್ಮುಲಾ, ಈ ಫಾರ್ಮುಲಾಸ್ ಎಲ್ಲ ಗೊತ್ತಿದೆ ನಿಮಗೆ, ಆಲ್ಮೋಸ್ಟ್ ಓದಿದ್ದೀರಿ, ಕ್ಲಾಸಲ್ಲಿ ನೋಡಿದ್ದೀರಾ. ಸೊ ಅದ್ರ ಬಗ್ಗೆ ವರ್ಕೌಟ್ ಮಾಡಿ. ಸೊ ಈ ರೀತಿ ಕ್ವಶನ್ಸ್ಗಳು ಅರೈಸ್ ಆಗ್ಬೋದು. ಈ ಫಾರ್ಮುಲಾ ಮೇಲೆ ಫಾರ್ಮುಲಾನ ವರ್ಕೌಟ್ ಮಾಡಬೇಕು ನೀವು. ಓಕೆ, ಸೊ ನೆಕ್ಸ್ಟು ಇನ್ಸ್ಟಂಟೇನಿಯಸ್ ಮತ್ತು ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಗೊತ್ತಾಯಿತು. ಇದಾಂದ್ರೆ ಇರುವಂಥದ್ದು ಯಾವ್ದು ನಮಗೆ? ಸೊ ರೇಟ್ ಆಫ್ ರಿಯಾಕ್ಷನ್ ಅಂದಮೇಲೆ ನಾನು ಹೇಳಿದೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಓಕೆ, ಯಾವ ಫ್ಯಾಕ್ಟರ್ಸು ಅಫೆಕ್ಟ್ ಮಾಡುತ್ತೆ ರೇಟ್ ಆಫ್ ರಿಯಾಕ್ಷನ್ನ? ಯಾವ ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಮಾಡುತ್ತೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದರ ಮೇಲೆ ಒಂದು ಸಿಂಪಲ್ ಕ್ವಶನ್ ಅರೈಸ್ ಆಗುತ್ತೆ ಅಷ್ಟೇ. ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ ಅಫೆಕ್ಟ್ ಮಾಡೋದು ಫ್ಯಾಕ್ಟರ್ಸ್ಗಳು ಯಾವುದು? ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್. ಓಕೆ, ಟೆಂಪ್ರೇಚರ್ ಅಫೆಕ್ಟ್ ಮಾಡುತ್ತೆ ರೇಟ್ ಆಫ್ ರಿಯಾಕ್ಷನ್ನ. ಆ್ಯಂಡ್ ಕೆಟಲಿಸ್ಟ್. ಓಕೆ, ಕೆಟಲಿಸ್ಟ್ ಅಫೆಕ್ಟ್ ಮಾಡ್ಬೋದು. ಆ್ಯಂಡ್ ಸರ್ಫೇಸ್ ಏರಿಯಾ ಆ್ಯಂಡ್ ನೇಚರ್ ಆಫ್ ರಿಯಾಕ್ಟೆಂಟ್. ಓಕೆ, ನೇಚರ್ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಆಲ್ಸೋ the photochemical reaction ಏನು ಅಂತ ಹೇಳ್ತೀನಿ. and also the activation energy. So these are the factors, some of the important factors which affects the rate of a reaction. rate of reaction speed ನ rate ನ ಜಡ್ಜ್ ಮಾಡೋದು ಅಂದರೆ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡೋಂಥ ಫ್ಯಾಕ್ಟರ್ಸ್ಗಳು ಯಾವುದು? ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಕೊಲೋಷನ್ ಜಾಸ್ತಿ ಆಗುತ್ತೆ.
ಓಕೆ, ಸಿಂಪಲ್ ಕೊಲೂಷನ್ ಥಿಯರಿ, ಅಕಾರ್ಡಿಂಗ್ ಟು ಸಿಂಪಲ್ ಕೊಲೂಷನ್ ಥಿಯರಿ. ಸೊ ನಾವೇನು ಹೇಳ್ತೀವಿ, ಟೆಂಪರೇಚರು ನೀವು 10 ಡಿಗ್ರಿ ಅಷ್ಟು, 1 ಡಿಗ್ರಿ ಅಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ರೆ ಏನಾಗುತ್ತೆ ಅಂತಂದರೆ, ಸೊ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗ್ತಾರತ್ತೆ ಅಂತ ಹೇಳ್ತೀವಿ. ಸೊ ಎವ್ರಿ ಫಾರ್ 10 ಡಿಗ್ರಿ. ಸೊ ಇದು ಹಾಗಾದ್ರೆ ಟೆಂಪರೇಚರ್ ಏನು ಮಾಡುತ್ತೆ, ರೇಟ್ ಆಫ್ ರಿಯಾಕ್ಷನ್ ಇಂಕ್ರೀಸ್ ಮಾಡುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೇಟ್ ಆಫ್ ರಿಯಾಕ್ಷನ್ ಇಂಕ್ರೀಸ್ ಮಾಡುತ್ತೆ. ಆ್ಯಂಡ್ ವೆನ್ ವಿ ಕಮ್ಸ್ ಟು ಕೆಟಲಿಸ್ಟ್ ಆಲ್ಸೋ ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದರೂ ಮಾಡ್ಬೋದು ಅದು. ಓಕೆ, ಆಲ್ಟರ್ ಮಾಡುತ್ತೆ ಅಂತ ಹೇಳ್ತೀವಿ ರೇಟ್ ಆಫ್ ರಿಯಾಕ್ಷನ್. ಬಟ್ ಯಾವ ರೀತಿ ಆಲ್ಟರ್ ಮಾಡುತ್ತೆ ಅಂತಂದರೆ, ಒಂದು ಪಾತ್ವೇನ ತೋರಿಸುತ್ತೆ ಕೆಟಲಿಸ್ಟ್ ಅನ್ನೋದು. ಓಕೆ, ಒಂದು ಲಾಂಗ್ ಟೈಮಲ್ಲಿ ರಿಯಾಕ್ಷನ್ ಆಗ್ತಾರೋದನ್ನ ಸಿಂಪಲ್ ಒಂದು ಸ್ಮಾಲ್ ಟೈಮಲ್ಲೇ ರಿಯಾಕ್ಷನ್ ಕಂಪ್ಲೀಟ್ ಆಗೋಗಿ ಒಂದು ಪಾತ್ವೇನ ಇಂಡಿಕೇಟ್ ಮಾಡುತ್ತೆ ಕೆಟಲಿಸ್ಟ್. ಸೊ ಇಟ್ ಆಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್. ಅದು ಸ್ಪೀಡ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಸ್ಲೋ ಆದರೂ ಮಾಡ್ಬೋದು. ಒಂದು ತುಂಬ ರಿಯಾಕ್ಷನ್ ತುಂಬ ಫಾಸ್ಟ್ ನಡೀತಾ ಇದೆ ಅಂದರೆ ಅದನ್ನು ಸ್ಲೋ ಮಾಡ್ಬೋದು, ತುಂಬ ಸ್ಲೋ ನಡೀತಾ ಇದೆ ಅಂದರೆ ಅದನ್ನು ಫಾಸ್ಟ್ ಮಾಡೋಕ್ಕೆ ಕೆಟಲಿಸ್ಟ್ನ ಆ್ಯಡ್ ಮಾಡ್ತೀವಿ. ಸೊ ಒಂದು ಆಲ್ಟರ್ನೇಟ್ ಪಾತ್ವೇನ ತೋರಿಸುತ್ತೆ ಕೆಟಲಿಸ್ಟ್ ಅನ್ನೋದು. ಆ್ಯಂಡ್ ಆಫ್ಟರ್ ದಟ್ ಸರ್ಫೇಸ್ ಏರಿಯಾ ಜಾಸ್ತಿ ಪ್ರೊವೈಡ್ ಆದಷ್ಟು ಏನಾಗುತ್ತೆ, ನಮಗೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ದಟ್ ಇಸ್ ವಾಟ್ ಸರ್ಫೇಸ್ ಏರಿಯಾ. ಆ್ಯಂಡ್ ನೆಕ್ಸ್ಟ್ ಒನ್ ನೇಚರ್ ಆಫ್ ರಿಯಾಕ್ಟೆಂಟ್ ಅಥವಾ ಫಿಸಿಕಲ್ ಸ್ಟೇಟ್ ಆಫ್ ರಿಯಾಕ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಫಿಸಿಕಲ್ ಸ್ಟೇಟ್ ಆಫ್ ರಿಯಾಕ್ಟೆಂಟ್ಸ್ ಅಂದರೆ, ಸೊ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, ಗೇಷಿಯಸ್ ಸ್ಟೇಟ್ ಬಂದರೆ ಯಾವುದು ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಗೇಷಿಯಸ್ ಸ್ಟೇಟಲ್ಲಿದ್ದರೆ ತುಂಬ ಚೆನ್ನಾಗಿ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತಂದರೆ ಗೇಷಿಯಸ್ ಸ್ಟೇಟಲ್ಲಿ ಕೊಲೂಷನ್ ಜಾಸ್ತಿ ಕಂಪೇರ್ಡ್ ಟು ಸಾಲಿಡ್ ಆರ್ ಲಿಕ್ವಿಡ್ ಸ್ಟೇಟ್. ಸೊ ಆಗಿದ್ದಾಗ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಗೇಷಿಯಸ್ ಸ್ಟೇಟಲ್ಲಿ. ಆ್ಯಂಡ್ ಫೋಟೋಕೆಮಿಕಲ್ ರಿಯಾಕ್ಷನ್ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕೂಡ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಒಂದು ನ್ಯಾಚುರಲ್ ರಿಯಾಕ್ಷನ್ಸ್ ಅಂತ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್, H2 + Cl2 gives 2HCl ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಅದೆಲ್ಲ ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟು ಆಕ್ಟಿವೇಷನ್ ಎನರ್ಜಿ ಅಂತ ಬಂದಾಗ, ಲೋಡ್ ದ ಆಕ್ಟಿವೇಷನ್ ಎನರ್ಜಿ ಹೈಯರ್ ವಿಲ್ ಬಿ ದ ರೇಟ್ ಆಫ್ ರಿಯಾಕ್ಷನ್. ಆಕ್ಟಿವೇಷನ್ ಎನರ್ಜಿ ಕಡಿಮೆ ಇದೆ ಅಂದರೆ, ಸೊ ದಟ್ ಮೀನ್ಸ್ ಕೆಟಲಿಸ್ಟ್ ಇದು ಮಾಡಿದಾಗ ಕೆಟಲಿಸ್ಟ್ ಪಾತ್ವೇನ ಕಡಿಮೆ ಮಾಡುತ್ತೆ, ಹಾಗೆ ಆಕ್ಟಿವೇಷನ್ ಎನರ್ಜಿ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಿದ್ದಾಗ ಸೊ ನಮಗೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಆಕ್ಟಿವೇಷನ್ ಎನರ್ಜಿ ಏನು ಅಂತ ನಾವು ನೆಕ್ಸ್ಟ್ ಇನ್ನೊಂದು ಸಿನಾಪ್ಸಿಸಲ್ಲಿ ಡಿಸ್ಕಸ್ ಮಾಡೋಣ. ಡೋಂಟ್ ವರಿ. ಓಕೆ, ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್ ಅಂತ ಗೊತ್ತಾಯಿತು ನಿಮಗೆ. ನೆಕ್ಸ್ಟ್ ಡಿಸ್ಕಸ್ ಮಾಡೋದೇನಪ್ಪ ಅಂದರೆ, ರೇಟ್ ಆಫ್ ರಿಯಾಕ್ಷನ್ ಹೋದ್ಮೇಲೆ ನಮ್ಮ ರೇಟ್ ಲಾ ಅಂತ ಹೇಳಿದ್ವಿ, ಕರೆಕ್ಟಾ? ರೇಟ್ ಲಾ ಅಂತ ಡಿಸ್ಕಸ್ ಮಾಡಿದ್ವಿ. ರೇಟ್ ಲಾ ಅಂತಂದ್ರೆ ತುಂಬ ಸಿಂಪಲ್ ಏನಪ್ಪ ಅಂತಂದರೆ, ರೇಟ್ ಈಸ್ directly proportional according to law of mass action. Rate is directly proportional to active masses of the reactant. Okay, xy ಅಂತ ಹೇಳ್ತೀವಿ, stoichiometric coefficient. Okay, rate is equal to k into a into x b y. This is what rate law. So k ಅಂದ್ರೆ ಇಲ್ಲಿ rate constant. This is very important term, rate constant. ಆ rate constant ಅಂದ್ರೆ ಏನು ಅಂತ ಹೇಳ್ತೀನಿ. So ax by concentration of a and concentration of b, reactant concentration ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಆಫ್ ರಿಯಾಕ್ಷನ್ ಅನ್ನೋದು ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ಪ್ರಕಾರ ತಗೊಂಡಿರುತ್ತೆ. ನಾಟ್ ಪ್ರಾಡಕ್ಟ್, ರಿಯಾಕ್ಟೆಂಟ್ ತಗೋಬೇಕು. ಸೊ xy ಅಂದ್ರೆ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್. ಅಂದರೆ ಈ ಕೋಎಫಿಷಿಯೆಂಟ್ಸ್ ಏನಿದೆ, ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಏನು ಬರಿತೀವಿ ಅದಕ್ಕೆ ಈಕ್ವಲ್ ಆಗಿರ್ಬೋದು, ಈಕ್ವಲ್ ಆಗಿಲ್ಲದೆ ಇರ್ಬೋದು. ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಟು ದ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್. ಸೊ ಈಕ್ವಲ್ ಆಗಿರ್ಬೋದು, ಈಕ್ವಲ್ ಆಗಿಲ್ಲದೆ ಇರ್ಬೋದು. ಸೊ ಹಾಗಿದಾಗ ಇದನ್ನು ಹೇಳ್ತೀವಿ ರೇಟ್ ಲಾ. ದೆನ್ ವಾಟ್ ಇಸ್ ರೇಟ್ ಕಾನ್ಸ್ಟೆಂಟ್? ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಏನಪ್ಪ ಅಂದರೆ, ಇಟ್ ಇಸ್ ಅ ರೇಟ್ ಆಫ್ ರಿಯಾಕ್ಷನ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಈಕ್ವಲ್ಸ್ ಟು ಯೂನಿಟಿ 1. ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ 1 ಮೋಲಾರ್ ಇದ್ದಾಗ ಏನು ರೇಟ್ ಆಫ್ ರಿಯಾಕ್ಷನ್ ಬರುತ್ತೆ, ದಟ್ ಇಸ್ ವಾಟ್ ರೇಟ್ ಕಾನ್ಸ್ಟೆಂಟ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಏನು ವೆರಿ ಇಂಪಾರ್ಟೆಂಟ್ ನೋಟ್, ಏನು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸು 1 ಇದ್ದಾಗ, 1 ಮೋಲಾರ್ ಇದ್ದಾಗ, ಸೊ ವಾಟ್ ವಿಲ್ ವಿ ಗೆಟ್ ದ ರೇಟ್ ಆಫ್ ರಿಯಾಕ್ಷನ್, ದಟ್ ಇಸ್ ವಾಟ್ ರೇಟ್ ಕಾನ್ಸ್ಟೆಂಟ್. ಓಕೆ, ರೇಟ್ ಆಫ್ ರಿಯಾಕ್ಷನ್ ಅಂತ ಏನು ಸಿಗುತ್ತೆ ಅದನ್ನು ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ವೆನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಇಸ್ 1 ಮೋಲಾರ್. ಓಕೆ, ಅದನ್ನು ಹೇಳ್ಬೋದು ರೇಟ್ ಕಾನ್ಸ್ಟೆಂಟ್ ಅಂತ. ಸೊ ಹಾಗಿದ್ದಾಗ ಈ ರೇಟ್ ಕಾನ್ಸ್ಟೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೋಟ್. ರೇಟ್ ಕಾನ್ಸ್ಟೆಂಟ್ ಅನ್ನೋದು ಡಿಪೆಂಡ್ ಆಗೋದು ಟೆಂಪ್ರೇಚರ್ ಮೇಲೆ. ಟೆಂಪ್ರೇಚರ್ ಎಫೆಕ್ಟ್ ಮಾಡುತ್ತೆ. ಓಕೆ, ಟೆಂಪ್ರೇಚರ್ ಎಫೆಕ್ಟ್ ಮಾಡುತ್ತೆ, ಬಟ್ ಪ್ರೆಷರ್ ಇಂಡಿಪೆಂಡೆಂಟ್. ಅದು ಟೆಂಪ್ರೇಚರ್ ಮಾತ್ರ ಅಫೆಕ್ಟ್ ಮಾಡುತ್ತೆ ರೇಟ್ ಕಾನ್ಸ್ಟೆಂಟ್ನ. ಹೇಗೆ ಫಾರ್ ಎಕ್ಸಾಂಪಲ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ಅಂತ ಡಿಸ್ಕಸ್ ಮಾಡಿದ್ವಿ ಫಸ್ಟ್ PUC ಲಿ. ಆ KCನ ಅಫೆಕ್ಟ್ ಮಾಡುವಂಥ ಟರ್ಮ್ ಯಾವುದು, ಒಂದು ಪ್ರಾಪರ್ಟಿ ಯಾವುದು, ಟೆಂಪ್ರೇಚರ್ ಮಾತ್ರ. ಸೇಮ್ ಅದೇ ರೀತಿ ಇಲ್ಲಿ K ಅನ್ನೋ ರೇಟ್ ಕಾನ್ಸ್ಟೆಂಟ್ ಅನ್ನೋದು ಟೆಂಪ್ರೇಚರ್ ಅಫೆಕ್ಟ್ ಮಾಡುತ್ತೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ರೇಟ್ ಕಾನ್ಸ್ಟೆಂಟ್ ಕೂಡ ಇನ್ಕ್ರೀಸ್ ಆಗ್ಬೋದು. ಸೊ ಹಾಗಿದ್ದಾಗ ಆ್ಯಂಡ್ ದಿಸ್ ರೇಟ್ ಕಾನ್ಸ್ಟೆಂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್. ರೇಟ್ ಆಫ್ ರಿಯಾಕ್ಷನ್ ಅನ್ನೋದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ, ಬಟ್ ರೇಟ್ ಕಾನ್ಸ್ಟೆಂಟ್ ಅದು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ಸೊ ನಾವು ಹೇಳ್ಬೋದು ಈಗ ಏನಂತಂದ್ರೆ, ಸೊ ರೇಟ್ ಕಾನ್ಸ್ಟೆಂಟ್ ಇಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್ ಅಂತ ಅಂದ್ಬಿಟ್ಟು. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದಿಸ್ ಇಸ್ ವಾಟ್ ರೇಟ್ ಕಾನ್ಸ್ಟೆಂಟ್. ಆಮೇಲೆ ಏನಪ್ಪ ಅಂದರೆ ನಿಮ್ಗೆ ಇಲ್ಲಿ ಬರೋದು ನೆಕ್ಸ್ಟು, ಸೊ XY ಅಂದ್ರೇನು, x + y ಅಂತ ಬರಿತೀವಿ. ದಿಸ್ ಇಸ್ ಈಕ್ವಲ್ ಟು ಏನೋ ಒಂದು ನಂಬರ್ ಬರುತ್ತೆ. ಬಟ್ XY ಅಂದ್ರೇನು ಅದನ್ನು ಇಂಡಿಕೇಟ್ ಮಾಡೋದು ಆರ್ಡರ್ ಆಫ್ ರಿಯಾಕ್ಷನ್. ಇಲ್ಲಿ ಏನು ಬರುತ್ತೆ, ದ ಸಮ್ ಆಫ್ ದಿಸ್ ಕೋಎಫಿಷಿಯೆಂಟ್ಸ್ ಪವರ್ಸ್ ಇನ್ ಎ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಈಕ್ವೇಷನ್ ಇಸ್ ಕಾಲ್ಡ್ ಆರ್ಡರ್ ಆಫ್ ಅ ರಿಯಾಕ್ಷನ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಆರ್ಡರ್ ಆಫ್ ರಿಯಾಕ್ಷನ್. ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದ ಸಮ್ ಆಫ್ ದ ಪವರ್ಸ್ ಆಫ್ ಪವರ್ಸ್ ಇನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಈಕ್ವೇಷನ್, ಅದನ್ನ ಹೇಳೋದು ನಾವು ಆರ್ಡರ್ ಆಫ್ ರಿಯಾಕ್ಷನ್ ಅಂತ. ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಬಂದಾಗ ಎಷ್ಟು ಆರ್ಡರ್ಸ್ ಇದೆ ನಿಮಗೆ, 0 ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಅಂತ ಬರುತ್ತೆ. 0 ಆರ್ಡರ್ ಅಂದ್ರೆ ಏನು, 0 ಆರ್ಡರ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ರೇಟ್ ಆಫ್ ರಿಯಾಕ್ಷನ್, ಅಂತ ಆರ್ಡರ್ ಏನು ಹೇಳ್ತೀವಿ ನಾವು, 0 ಆರ್ಡರ್ ರಿಯಾಕ್ಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್. 0 ಆರ್ಡರ್ ಅನ್ನೋದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್
ಮೇಲೆ ಡಿಪೆಂಡ್ ಆಗಿಲ್ಲ, ಯಾಕಂದರೆ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಕೂಡ ಇರುತ್ತೆ ಅಲ್ಲಿ. ಓಕೆ, ಸೊ ಹಾಗಿದ್ದಾಗ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಬಟ್ ಫಸ್ಟ್ ಆರ್ಡರ್ ಅಂತಂದರೆ ಫಸ್ಟ್ ಪವರ್ ಅಂತ ಹೇಳ್ತೀವಿ. ಓಕೆ, ಸಮ್ ಏನಿದೆ ಫಸ್ಟ್ ಪವರ್ ಅಂತಂದರೆ ಅದು ಫಸ್ಟ್ ಆರ್ಡರ್ ಡಿಟರ್ಮೈನ್ ರೇಟ್ ಈಕ್ವೇಷನಲ್ಲಿ ಫಸ್ಟ್ ಪವರ್ ಏನಿದೆ ಅದನ್ನು ಫಸ್ಟ್ ಆರ್ಡರ್ ಅಂತ ಹೇಳ್ತೀವಿ. ಅಥವಾ ಇಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಒನ್ ರಿಯಾಕ್ಟೆಂಟ್ ಅಂತ ಹೇಳ್ಬೋದು, ಅದನ್ನು ಫಸ್ಟ್ ಆರ್ಡರ್ ಅಥವಾ ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರ್ ಈ ರೀತಿಯೇ ಬರುತ್ತೆ. ಬಟ್ ಅಲ್ಲಿ ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರ್ ಜಸ್ಟ್ ಲುಕಿಂಗ್ ಎಟ್ ದ ರಿಯಾಕ್ಷನ್ ನಾವು ಫಸ್ಟ್ ಆರ್ಡರ್ ಝೀರೋ ಆರ್ಡರ್ ಸೆಕೆಂಡ್ ಆರ್ಡರ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಬೇರೆ ರೀತಿಯೇ ಕ್ವಶನ್ಸ್ ಅರೈಸ್ ಆಗುತ್ತೆ. ನಿಮಗೆ ನೋಡಿದ ತಕ್ಷಣ ರಿಯಾಕ್ಷನ್ ಹೇಳುವಂಥದ್ದು ಕೆಲವೊಂದು ಕಡಿಮೆ ಮಾತ್ರ. ಸೊ ಹಾಗಾದ್ರೆ ಆರ್ಡರ್ ಆಫ್ ರಿಯಾಕ್ಷನ್ಗೆ ಈ ಝೀರೋ ಆರ್ಡರ್ಗೆ ಫಸ್ಟ್ ಆರ್ಡರ್ಗೆ ರೇಟ್ ಕಾನ್ಸ್ಟೆಂಟ್ಗೆ ನಿಮ್ಗೆ ಯೂನಿಟ್ಗಳು ಕೇಳ್ತಾರೆ. ಓಕೆ, ಯಾವುದಕ್ಕೆ ರೇಟ್ ಕಾನ್ಸ್ಟೆಂಟ್ಗೆ ಯೂನಿಟ್ಗಳನ್ನ ಕೇಳ್ತಾರೆ. ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಏನು, ಕೆ ಯೂನಿಟ್ ಏನು, ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಏನಪ್ಪ, ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಬಂದು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಓಕೆ, ದಿಸ್ ಇಸ್ ದ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದರೆ ಕಾನ್ಸಂಟ್ರೇಷನ್ ಯೂನಿಟ್ ಏನು ಮೋಲ್ ಪರ್ ಲೀಟರ್, ಟೈಮ್ ಯೂನಿಟ್ ಏನು ಪರ್ ಸೆಕೆಂಡ್. ಓಕೆ, ಇದು ರೇಟ್ ಆಫ್ ರಿಯಾಕ್ಷನ್. ಬಟ್ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಏನು, ಅದಕ್ಕೆ ಒಂದು ಜನರಲ್ ಫಾರ್ಮುಲಾ ಹೇಳೋದಾದ್ರೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಬೇಕು ಅಂದರೆ ಮೋಲ್ ಪರ್ ಲೀಟರ್ ಟು ದ ಪವರ್ ಆಫ್ 1 - m ಪರ್ ಸೆಕೆಂಡ್ ಅಥವಾ ಪರ್ ಮಿನಿಟ್ ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ಇದು ಜನರಲ್ ಫಾರ್ಮುಲಾ ಟು ಫೈಂಡ್ ಔಟ್ ಆರ್ಡರ್ ಆಫ್ ರಿಯಾಕ್ಷನ್. ಎನ್ ಅಂದರೆ ಇಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್. ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಎನ್ ಇಸ್ ಈಕ್ವಲ್ ಟು ಝೀರೋ. ಎನ್ ಇಸ್ ಈಕ್ವಲ್ ಟು ಝೀರೋ ಏನು ಬರುತ್ತೆ, ಸೊ 1 - 0 1. ಸೊ ಫೈನಲ್ ಇಕ್ವೇಷನ್ ಬರುತ್ತೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದ ಎಸ್ ಐ ಯೂನಿಟ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಎನ್ ಏನಾಗುತ್ತೆ, ಎನ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ 1 - 1 0. ಸೊ ಮೋಲ್ ಪರ್ ಲೀಟರ್ ಪವರ್ 0 1 ಹರೇನು ಬರುತ್ತೆ ಫೈನಲಿ ಪರ್ ಸೆಕೆಂಡ್. ಫಸ್ಟ್ ಆರ್ಡರ್ಗೆ ಕಾನ್ಸ್ಟೆಂಟ್ ರೇಟ್ ಕಾನ್ಸ್ಟೆಂಟ್ ಎಸ್ ಯೂನಿಟ್ ಅಲ್ಲ ಯೂನಿಟ್ ಬಂದು ಪರ್ ಸೆಕೆಂಡ್. ಆ್ಯಂಡ್ ಸೆಕೆಂಡ್ ಆರ್ಡರ್ ಬಂದು ಸೆಕೆಂಡ್ ಆರ್ಡರ್ಗೆ ಎನ್ ಇಸ್ ಈಕ್ವಲ್ ಟು 2 ಅಂತ ಆಗುತ್ತೆ. ಸೊ ಹಾಗೆ ಎನ್ ಇಸ್ ಈಕ್ವಲ್ ಟು 2 ಅಂದರೆ 1 - 2 ಆಗುತ್ತೆ. ಸೊ -1 ಬರುತ್ತೆ. -1 × -1 +1 ಆಗುತ್ತೆ. ಹಾಗಿದ್ದಾಗ ಪರ್ ಮೋಲ್, ಓಕೆ, ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್ ಅಥವಾ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಅಂತ ಬರೀಬೋದು. ಅದೇ ರೀತಿ ಎನ್ ಇಸ್ ಈಕ್ವಲ್ ಟು 3 ಅಂತಂದರೆ ಥರ್ಡ್ ಆರ್ಡರ್ ಅಂದರೆ 1 - 2 ಬರುತ್ತೆ. 1 - 2 ಅಂತಂದರೆ ಸೊ -× -+, ಸೊ ಲೀಟರ್ ಸ್ಕ್ವಯರ್ ಪರ್ ಮೋಲ್ ಲೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ದಟ್ ಇಸ್ ಫಾರ್ ಸೆಕೆಂಡ್ ಆರ್ಡರ್. ಸೊ ಈ ರೀತಿ ಯೂನಿಟ್ಸ್ಗಳನ್ನ ಗೊತ್ತಿರಬೇಕು ರೇಟ್ ಕಾನ್ಸ್ಟೆಂಟ್ಗೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಇದು ಗೊತ್ತಿದೆ ಅನ್ಕೋತೀನಿ ಕ್ಲೀನಾಗಿ ನಿಮಗೆ. ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು ಆರ್ಡರ್ಗೆ ಒಂದು ಆಪೋಸಿಟ್ ಇರುವಂಥದ್ದು ಯಾವುದು, ಮಾಲಿಕ್ಯುಲರಿಟಿ ಆಫ್ ರಿಯಾಕ್ಷನ್. ಮಾಲಿಕ್ಯುಲರಿಟಿ ಆಫ್ ರಿಯಾಕ್ಷನ್ ಅದು ಜಸ್ಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ ಒಂದು ರಿಯಾಕ್ಷನಲ್ಲಿ. ಓಕೆ, ಸೈಮಲ್ಟೇನಿಯಸ್ಲಿ ಕೊಲೈಡ್ ಆಗೋಕ್ಕೆ ಒಂದು ಪ್ರಾಡಕ್ಟ್ನ ಫಾರ್ಮ್ ಮಾಡೋಕ್ಕೆ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ, ಯೂನಿಮಾಲಿಕ್ಯುಲರ್, ಬೈಮಾಲಿಕ್ಯುಲರ್, ಟ್ರೈಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಮಾಲಿಕ್ಯುಲರಿಟಿ ಆರ್ಡರ್ ಆಫ್ ರಿಯಾಕ್ಷನ್ ಡಿಫರೆನ್ಸ್ ಏನು, ಆರ್ಡರ್ ಆಫ್ ರಿಯಾಕ್ಷನ್ ಅದು ಝೀರೋ ಆರ್ಡರ್ ಫಸ್ಟ್ ಆರ್ಡರ್ ಅಥವಾ ಫ್ರಾಕ್ಷನಲ್ ಇರ್ಬೋದು. ಬಟ್ ಮಾಲಿಕ್ಯುಲರಿಟಿ ಇಸ್ ಆಲ್ವೇಸ್ ಹೋಲ್ ನಂಬರ್. ಝೀರೋ ಆರ್ಡರ್ ಆಫ್ ರಿಯಾಕ್ಷನ್ ಇಟ್ ಇಸ್ ಅಪ್ಲಿಕೇಬಲ್ ಟು ಎಲಿಮೆಂಟ್ರಿ ಆ್ಯಂಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಎಲಿಮೆಂಟ್ರಿ ರಿಯಾಕ್ಷನ್ ಅಂದರೆ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ನಡೆಯುವಂಥ ರಿಯಾಕ್ಷನ್. ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದರೆ 2 or more ಸ್ಟೆಪ್ಪಲ್ಲಿ ನಡೆಯುವಂಥ ರಿಯಾಕ್ಷನ್ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಹಾಗಿದ್ದಾಗ ಆರ್ಡರ್ ಆಫ್ ರಿಯಾಕ್ಷನ್ ಅನ್ನೋದು ಎಲಿಮೆಂಟ್ರಿ ಮತ್ತು ಕಾಂಪ್ಲೆಕ್ಸ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಬಟ್ ಮಾಲಿಕ್ಯುಲರಿಟಿ ಇಸ್ ಓನ್ಲಿ ಅಪ್ಲಿಕೇಬಲ್ ಟು ಎಲಿಮೆಂಟ್ರಿ ರಿಯಾಕ್ಷನ್ ಓನ್ಲಿ. ಎಲಿಮೆಂಟ್ರಿ ಅಂದರೆ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ನಡೆಯುವಂಥ ರಿಯಾಕ್ಷನ್ ಅಷ್ಟೇ. ಸೊ ಹಾಗಿದ್ದಾಗ ಆರ್ಡರ್ ಆಫ್ ರಿಯಾಕ್ಷನ್, ಮಾಲಿಕ್ಯುಲರಿಟಿ, ಇದರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸು ಥಿಯರಿಲಿ ನೀವು ಓದಿ ಕರೆಕ್ಟಾಗಿ ಗೊತ್ತಿದೆ ಅನ್ಕೋತೀನಿ. ಸೊ ಇಷ್ಟು ಸ್ವಲ್ಪ ಹಿಂಟ್ಗಳನ್ನ ಕೊಟ್ಟಿದ್ದೀನಿ, ಸಿನಾಪ್ಸಿಸ್ ಏನಂತಂದ್ಬಿಟ್ಟು. ಸೊ ಇದ್ರ ಮೇಲೆ ಈಗ ನಾವು ಕೆಲವೊಂದು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಆರ್ಡರ್ ಆಫ್ ರಿಯಾಕ್ಷನ್ ಮೇಲಾಗಲಿ, ರೇಟ್ ಆಫ್ ರಿಯಾಕ್ಷನ್ ಮೇಲೆ, ರೇಟ್ ಕಾನ್ಸ್ಟೆಂಟ್ ಮೇಲಾಗಲಿ ಕೆಲವೊಂದು ಕ್ವಶನ್ಸ್ನಾಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ಯಾವ ಕ್ವಶನ್ಸು ಹೇಗೆ ರೈಸ್ ಆಗುತ್ತೆ ಅಂತ 1 by 1 ಈಗ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಈಗ ಫಸ್ಟ್ MCQ ಕ್ವಶನ್, ಫಸ್ಟ್ MCQ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಹೇಳಿದೆ ನಾನು ಯಾವ ಪ್ಯಾಟರ್ನ್ ಅರೈಸ್ ಆಗುತ್ತೆ ಕ್ವಶನ್ ಅಂತ ಈಗ CETಗೆ. ಸೊ ಆ CET ಬೇಸ್ಡ್ ಕ್ವಶನ್ಸ್ಗಳನ್ನ ನಾನು 1 by 1 ಡಿಸ್ಕಸ್ ಮಾಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳ. ಸೊ ಫಸ್ಟ್ ಕ್ವಶನ್ ಆಗಿದ್ರೆ, ಫಾರ್ ದ ರಿಯಾಕ್ಷನ್ N2 + 3H2 gives ammonia 2NH3, how are the rate of reaction expression are interrelated between H2 and NH3? ಈಗ ಇದು ಕೊಟ್ಟರೆ ರೇಟ್ ಎಕ್ಸ್ಪ್ರೆಷನ್ ಮೇಲೆ ಹೇಳಿದೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ ಫಾರ್ಮಲ್ಲಿ ನಿಮಗೆ ಕ್ವಶನ್ ಬರ್ಬೋದು. ಸೊ ಬೇಸಿಕ್ ಕಾನ್ಸೆಪ್ಟಲ್ಲಿ ಹೇಳಿದೆ ನಾನು, ರೇಟ್ ಆಫ್ ರಿಯಾಕ್ಷನ್, ರೇಟ್ ಕಾನ್ಸ್ಟೆಂಟು. ಸೊ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಇದೆ, ಅದರ ಮೇಲೆ ಕ್ವಶನ್ ರೈಸ್ ಆಗುತ್ತೆ ಅಂತ. ಸೊ ಅದು ಎಕ್ಸ್ಪ್ರೆಷನ್ ಮೇಲೆ ಬರ್ಬೋದು ನಿಮಗೆ, ಈ ಎಕ್ಸ್ಪ್ರೆಷನ್ ಡಿಫ್ರೆನ್ಷಿಯಲ್ ಫಾರ್ಮ್ ಬರೀರಿ ಅಂತ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಹೇಗೆ ಅಂತ ಬರೆಯೋಣ. ಅವ್ರು ಕೇಳೋದು ಹೈಡ್ರೋಜನ್ ಮತ್ತು ಅಮೋನಿಯಂ ಮಧ್ಯೆ. ಸೊ ಡಿಫ್ರೆನ್ಷಿಯಲ್ ಫಾರ್ಮ್ ಬರೆಯೋದು ಹೇಗೆ, ಸೊ N2 + 3H2 gives 2NH3 ಅಂತ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಷಿಯಲ್ ಫಾರ್ಮ್ ಹೇಗೆ ಬರುತ್ತೆ ಅಂದರೆ, ಓವರ್ ಆಲ್ ರಿಯಾಕ್ಷನ್ ಬರೀತೀನಿ ನಾನು. ನೈಟ್ರೋಜನ್ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್ D of NT N2/dt ಮೈನಸ್ ಬರುತ್ತೆ, ಇಸ್ ಈಕ್ವಲ್ ಟು 3 ಇದೆ, ದಟ್ ಈಸ್ 1/3 ಆಗುತ್ತೆ, ಮೈನಸ್ ಇಂಟು D of H2/dt ಈಸ್ ಈಕ್ವಲ್ ಟು 2NH3 ಇದೆ, 1/2 ಇಂಟು NH3, ಓಕೆ, ಪ್ಲಸ್ ಅಂತ ಬರುತ್ತೆ. ಸೊ 1/2 1/3 ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 3 ಈ ಕಡೆ ಕಳ್ಸರ್ ಏನಾಗುತ್ತೆ, 3 ಇಂಟು ಅಮೋನಿಯಾ ಆಗುತ್ತೆ. ಸೊ ದಟ್ ಮೀನ್ಸ್ 3 times ಅಷ್ಟು ಪ್ರಾಡಕ್ಟ್ ಫಾರ್ಮೇಷನ್ ಫಾಸ್ಟರ್ ಇದೆ ಕಂಪೇರ್ ಟು ದಟ್ ಇಸ್ N2 ಅಥವಾ H2 ಅಂತ ಹೇಳ್ಬೋದು ಬೇಕಾದ್ರೆ. ಓಕೆ, 3 times ಅಷ್ಟು ಫಾಸ್ಟರ್ ಇದೆ ರಿಯಾಕ್ಷನ್ ಅಂದ್ಬಿಟ್ಟು, ಪ್ರಾಡಕ್ಟ್ ಫಾರ್ಮೇಷನ್ ಏನಿದೆ 3 times ಫಾಸ್ಟರ್ ಇದೆ ಅಂತ ಹೇಳ್ತೀವಿ. ಸೊ ಹಾಗಿದ್ದಾಗ ದಿಸ್ ಇಸ್ ವಾಟ್ ಅಮೋನಿಯಾ ಫಾರ್ಮೇಷನ್. ಓಕೆ, ಅಮೋನಿಯಾ ಫಾರ್ಮೇಷನ್ಗೆ ಯಾವ ರೀತಿ ಬರಿತೀವಿ, ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋದೇನು, ಹೈಡ್ರೋಜನ್ ಮತ್ತು ಹೈಡ್ರೋಜನ್ಗೆ ಮತ್ತು ಅಮೋನಿಯಾಗೆ ಎರಡಕ್ಕೆ ಕೇಳಿರೋದು, ಕರೆಕ್ಟ್ ಅಲ್ವಾ, ಹೈಡ್ರೋಜನ್ ಮತ್ತು ಅಮೋನಿಯಾ. ಹೈಡ್ರೋಜನ್ ಅಮೋನಿಯಾ ಇರುವಂಥ ರಿಯಾಕ್ಷನ್ ಯಾವುದಿದೆ,
ಆ ಆಪ್ಷನ್ಸ್ ಯಾವುದಿದೆ ನೋಡಿ, ಮೈನಸ್ ಸೈನ್ ಇರಲೇಬೇಕು ಹೇಳಿದ್ದೀನಿ, ಮೈನಸ್ ಸೈನ್ ಇದೆ. ಸೊ H2/dt ಆ್ಯಂಡ್ ಡಿ ಆಫ್ NH3/dt. ಓಕೆ, ಸೊ ಈ ಥರ ಕ್ವಶನ್ ನಮ್ಗೆ ಬೇಕಾಗಿರೋದು ಹೈಡ್ರೋಜನ್ ಮತ್ತು ಅಮೋನಿಯಾ ಇವೆರಡು ಮಾತ್ರ ಅವ್ರು ಕೊಟ್ಟಿರೋ ರಿಲೇಷನು. ಓಕೆ, ಹಾಗೆ ಈ ಆಪ್ಷನ್ನು ಈ ಒಂದು ಆನ್ಸರ್ ಎಲ್ಲಿದೆ, ಆಪ್ಷನ್ ಎಲ್ಲಿದೆ, -1/3 ಡಿ ಆಫ್ H2/dt ಈಕ್ವಲ್ಸ್ +1/2 ಇಂಟು ಡಿ ಆಫ್ ಅಮೋನಿಯಾ/dt. ಸೊ ಫಸ್ಟ್ ಆಪ್ಷನ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹಾಗಾದರೆ. ಸೊ ಗೊತ್ತಾಯ್ತು ಅನ್ಕೋತೀನಿ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಇದೇ ಪ್ಯಾಟರ್ನಲ್ಲಿ, the reaction for the reaction N2O5 2N2O5 gives 4NO2 plus O2 gives the rate of a reaction can be expressed in terms of time and concentration by the expression. So illu kuda same ಅದೇ ರೀತಿ expression in terms of time and concentration by time ಅಂತ ನಮಗೆ ಈಕ್ವೇಷನ್ ಗೊತ್ತಿದೆ. ಹಾಗಿದ್ದಾಗ ಅದನ್ನೇ ಕೇಳಿದ್ದಾರೆ ಅವರು. ಸೊ ರೇಟ್ ಈಸ್ ಈಕ್ವಲ್ ಟು ವಾಟ್, ಸೊ N2O5 ಅಂದ್ರೇನು, ರಿಯಾಕ್ಟೆಂಟ್ ಮೈನಸ್ ಸೈನ್ ಬರುತ್ತೆ, ಹಾಗಾದರೆ 1/2 ಇರಬೇಕು ಆ್ಯಂಡ್ ನೆಗೆಟಿವ್ ಸೈನ್ ಇರಬೇಕು. ಅದೆಲ್ಲಿದೆ ನೋಡಿ, 1/2 ಇರಬೇಕು, ನೆಗೆಟಿವ್ ಸೈನ್ ಇರಬೇಕು. ನೆಗೆಟಿವ್ ಸೈನ್ ಇದೆ ಬಟ್ 1/2 ಇಲ್ಲ N2O5 ಜೊತೆ, ಆ್ಯಂಡ್ 1/2 ಇದೆ N2O5 ಕೂಡ ಇದೆ. ಆ ಥರ ಆಪ್ಷನ್ ಎಲ್ಲ ಇದೆ, ಇಲ್ಲೂ ಇದೆ. ಬಟ್ ಆಫ್ಟರ್ ದಟ್ ಪ್ರಾಡಕ್ಟ್ ಚೆಕ್ ಮಾಡಿ, NO2 ಪಕ್ಕ 1/4 ಇರಬೇಕು, ಆಕ್ಸಿಜನ್ ಪಕ್ಕ ಜಸ್ಟ್ 1 ಇರುತ್ತೆ, ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ ಏನು ಇಲ್ಲ ಅಲ್ಲಿ 1 ಅಂತ. ಹಾಗಿದ್ದಾಗ 1/4 ಇರೋದು ರಿಯಾಕ್ಷನ್ ಯಾವುದಿದೆ, ಸೊ 1/4 ಇರೋದು ಆಪ್ಷನ್ ಬಿ ಯಲ್ಲಿದೆ. ಬಟ್ ಈ ಆಪ್ಷನಲ್ಲಿದೆ 1/2 ಇದೆ NO2. ಹಾಗಿದ್ದಾಗ ಏನಾಗುತ್ತೆ, 1/4ನ ಬರೀಬೋದು. ಸೊ 1/4 ಏನೇ ಬರೀತೀನಿ ಅಂತ ಹೇಳಿದೆ. ಸೊ ಅದನ್ನ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 4 ಟೈಮ್ಸ್ ಅಂತ ಆಗುತ್ತೆ. ಸೊ ಇಲ್ಲಿ ಈ ಕಡೆ ಶಿಫ್ಟ್ ಮಾಡಿದ್ರೆ 4 ಟೈಮ್ಸ್ ಅಂತ ರಿಯಾಕ್ಟೆಂಟ್ ಅಂತ ಬರುತ್ತೆ. ಸೊ ಈ ರೀತಿ ಫಾರ್ಮೇಷನ್ ಹೇಳೋದಾದ್ರೆ ಅದನ್ನು 1 ಫ್ರಾಕ್ಷನ್ಸಲ್ಲಿ ಬರಿತೀವಿ ನಾವು ಅದನ್ನು, ಆ ರೀತಿ. ಓಕೆ, ಸೊ ಆಗಿದ್ದಾಗ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಈಕ್ವೇಷನ್ ಯಾವುದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 6th ಒನ್ ಏನು ಕ್ವಶನ್ ಈಗ ಏನಿದೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಟ್ ಮಾಡ್ಕೊಂಡ್ರಿ ಅಲ್ವಾ. ಸೊ ಯಾವ ರೀತಿಯಿಂದ ಡೈರೆಕ್ಟಾಗಿ ಹೇಳ್ತೀನಿ ಗೊತ್ತಾಯಿತು ಅನ್ಕೋತೀನಿ ನಿಮಗೆ. ಈ ರೀತಿ ಫಾರ್ಮೇಷನ್ ಮೇಲೆ ಕ್ವಶನ್ ಅರೈಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ರಿಯಾಕ್ಷನ್ 2N2O4 gives 4NO2. So if DN2O4 concentration N2O4 is equal to K and concentration of NO2 is equal to K dash, then the relation between K dash and K dash ಮತ್ತು K ಮಧ್ಯೆ ಯಾವ ರೀತಿ ರಿಲೇಷನ್ ಇದೆ ಅಂತ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ಗಳು ಅರೈಸ್ ಆಗೋ ಚಾನ್ಸಸ್ ಇರುತ್ತೆ, ರಿಲೇಷನ್ಶಿಪ್ನ ಕೇಳ್ತಾರೆ. ಸೊ ಮೋಸ್ಟ್ ಆಫ್ ಆಲ್ ಜಾಸ್ತಿ ನೀಟಲ್ಲಿ ಅರೈಸ್ ಆಗುತ್ತೆ, ಸಿಟಿಲಿ ಅರೈಸ್ ಆಗೋದು ಕಡಿಮೆ ಪ್ರಾಬಬಿಲಿಟಿ, ಬಟ್ ಅರೈಸ್ ಆದರೂ ಆಗ್ಬೋದು. ಓಕೆ, ಸೊ ಆಗಿದ್ದಾಗ ಇಲ್ಲಿ ರಿಲೇಷನ್ ಯಾವ ರೀತಿ ಬರೆಯೋದು. ಸೊ N2O4/dt ಕೊಟ್ಟಿದ್ದಾರೆ, ನೀವು ಫಸ್ಟ್ ಕಾಮನ್ ರಿಯಾಕ್ಷನ್ ಬರೆದ್ಬಿಡೋಣ. ಏನು, -1/2 ಇಂಟು ಡಿ ಆಫ್ N2O4/dt ಈಕ್ವಲ್ಸ್ ಪ್ಲಸ್ ಆಫ್ 1/4 ಇಂಟು ಡಿ ಆಫ್ NO2/dt. ಸೊ ದಿಸ್ ಇಸ್ ದ ರೇಟ್ ಎಕ್ಸ್ಪ್ರೆಷನ್ ಫಾರ್ ದಟ್ ರಿಯಾಕ್ಷನ್. ರೇಟ್ ಎಕ್ಸ್ಪ್ರೆಷನ್ ಬರ್ತೀನಿ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಆಫ್ N2O4/dt ಈಸ್ ಈಕ್ವಲ್ ಟು K, ಕಾನ್ಸಂಟ್ರೇಷನ್ ಆಫ್ NO2/dt ಈಸ್ ಈಕ್ವಲ್ ಟು K ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾಕಂದ್ರೆ ನಮ್ಗೆ ಆಪ್ಷನಲ್ಲಿ ಕೊಟ್ಟಿರೋದು K ಮತ್ತು K ಡ್ಯಾಶ್ ಮತ್ತು ರಿಲೇಷನ್ಶಿಪ್ ಇದೆ ಅಂದಾಗ ನಾವು ಬರಿಬೇಕಾಗಿರೋ ಆನ್ಸರು K ಮತ್ತು K ಡ್ಯಾಶ್ ಇರಬೇಕು. ಹಾಗಿದ್ದಾಗ ಇದ್ರ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, K ಡ್ಯಾಶ್ ಅಂತ ಅವರೇ ಕೊಟ್ಟು K ಅಂತ ಕೊಟ್ಟಿದ್ದಾರೆ. ಸೊ 1/2 ಇಂಟು K ಆ್ಯಂಡ್ ಹಿಯರ್ 1/4 ಇಂಟು K ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ ಮಕ್ಕಳ. ಸೊ ಈ ಆಪ್ಷನ್ನು ಇದೆಯಾ ಅಲ್ಲಿ, ಇಲ್ಲ. ಸೊ ಆಪ್ಷನ್ಸಲ್ಲಿ ಈ ಆನ್ಸರ್ ಯಾವುದೂ ಇಲ್ಲ. ಬಟ್ ಏನು ನಾವು ಇನ್ನೂ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಹಾಗಾದ್ರೆ 2ನ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 2ನ ಕಡೆ ಶಿಫ್ಟ್ ಮಾಡಿದ್ರೆ 1/2 ಇಂಟು K ಡ್ಯಾಶ್ ಆಗುತ್ತೆ. ಕರೆಕ್ಟಾ. ಸೊ 1/2 ಇಂಟು K ಡ್ಯಾಶ್ ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟು 2ನ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಅಥವಾ 4ನ ಕಡೆ ಶಿಫ್ಟ್ ಮಾಡಿದ್ರೆ ಸಿಂಪಲಾಗಿ, ಇಲ್ಲಾಂದರೆ 4/2. ಯಾಕಂದರೆ K ಡ್ಯಾಶ್ ಪಕ್ಕ ಏನಾರು ಇದೆಯಾ ಆಪ್ಷನ್ಸ್ಗಳು, 2K ಡ್ಯಾಶ್ ಇದೆ. ಸೊ ಅದು 2/2 ಅಂತಾದರೆ ಏನಾಗುತ್ತೆ, 2K ಈಸ್ ಈಕ್ವಲ್ ಟು K ಡ್ಯಾಶ್. ಸೊ K ಡ್ಯಾಶ್ ಇಸ್ ಈಕ್ವಲ್ ಟು 2K. ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಇದೆಯಾ ಮಕ್ಕಳ. ಸೊ 2K ಡ್ಯಾಶ್ ಬರುತ್ತಾ, ಆಪ್ಷನ್ ಎಲ್ಲಿ 2K ಡ್ಯಾಶ್ ಇದೆ. ಹೆಂಗೆ ಬರುತ್ತೆ, ಈ 2ನ ಕಡೆ ಶಿಫ್ಟ್ ಮಾಡಿದ್ರೆ 1/2 ಬರುತ್ತೆ, 2 ಬರಲ್ಲ, 2K ಡ್ಯಾಶ್ ಬರಲ್ಲ, 1/2 K ಡ್ಯಾಶ್ ಬರುತ್ತೆ. ಇನ್ನು ಮಿಕ್ಕಿದ ಆಪ್ಷನ್ಸ್ ಎಲ್ಲ 1/4 K ಡ್ಯಾಶ್ ಇದೆ, 1/4 K ಡ್ಯಾಶ್ ಇದೆ, ಬಟ್ ಈ ಕಡೆ 1/2 ಕೂಡ ಇದೆ. ಸೊ ಆಪ್ಷನ್ ಡಿನೂ ಆಗಲ್ಲ, ಬಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, K ಡ್ಯಾಶ್ ಇಸ್ ಈಕ್ವಲ್ ಟು 2K. ಗೊತ್ತಾಯ್ತಲ್ವ ಹೇಗೆ ಅಂತ. ಸೊ ನೋಟ್ ಮಾಡ್ಕೊಳ್ಳಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಮಕ್ಕಳ, ಈ ಥರ ಕ್ವಶನ್ಸ್ಗಳು ನಿಮ್ಗೆ ಅರೈಸ್ ಆಗೋ ಚಾನ್ಸ್ ಇರುತ್ತೆ. ನಾನು ಡಿಸ್ಕಸ್ ಮಾಡಿರೋ ಕ್ವಶನ್ಸ್ ಎಲ್ಲ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸು ಅರೈಸ್ ಆಗುವಂಥದ್ದು KCETಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, 2N2O5 gives NO2 4NO2 plus O2. In the reaction, NO2 is being formed at the rate of 0.0125 mole per liter per second. What is the rate of reaction at this time? Rate of reaction find out ಮಾಡಬೇಕು. Rate of reaction equation ಏನು, rate of reaction is equal to ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ನಮಗೆ NO2 ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಕರೆಕ್ಟಾ. ಸೊ ಇನ್ ದ ರಿಯಾಕ್ಷನ್ ಫಾರ್ಮ್ಡ್ ಅಟ್ ದ ಬೀಯಿಂಗ್ ರೇಟ್ ಆಫ್ 0.0125 ಈ ರೇಟಲ್ಲಿ ಫಾರ್ಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಡಿಫರೆನ್ಷಿಯಲ್ ಫಾರ್ಮ್ ಕೊಟ್ಟಿದ್ದಾರೆ. ಹಾಗಿದ್ದಾಗ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂದ್ರೆ ಏನು, ಡಿಫರೆನ್ಷಿಯಲ್ ಫಾರ್ಮ್ dC/dt ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ದಾಗ ಹೇಗೆ ಬರೀಬೋದು, NO2 ಅಂದ್ರೇನು 4 ಇದೆ. ಸೊ 1/4 ಇಂಟು ಡಿ ಆಫ್ NO2/dt ಅಂತ ಬರೀಬೋದಾ. ಸೊ ಹಾಗಾದರೆ 1/4 ಇಂಟು ಡಿ ಆಫ್ NO2/dt ಅಂದರೆ ಆನ್ಸರ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಇಸ್
0.0125 ಕೊಟ್ಟಿದ್ದಾರೆ, 0.0125 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಹೀಗಿದ್ದಾಗ ನಿಮ್ಗೆ ಆನ್ಸರ್ ಬರೋದು ಚೆಕ್ ಮಾಡಿ, ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ. 1/4 ಇದೆ, ಸೊ 1/4 ಇಂಟು 0.0125, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 0.001 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಸೊ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ಅಂದರೆ ಕಾನ್ಸಂಟ್ರೇಷನ್ ಬೈ ಟೈಮ್ ಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗಾದರೆ ಈ ಇಕ್ವೇಷನ್ ಯೂಸ್ ಮಾಡಿ ಅಷ್ಟೇ. ಸೊ ವಾಟ್ ಇಸ್ ರೈಟ್ ಆಪ್ಷನ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. So next one, for the reaction 4NH3 plus O2 gives 4NO plus 6H2O, and if the rate of disappearance of NH3 is 3.6 into 10 raised to minus 3 mole per liter per second, what is the rate of reaction, so rate of formation of H2O? So ಇಲ್ಲಿ ಕೇಳಿರೋದೇನು ಈಗ ಅವರು ರೇಟ್ ಆಫ್ ಫಾರ್ಮೇಷನ್. ಓಕೆ, ರೇಟ್ ಆಫ್ ಫಾರ್ಮೇಷನ್ ಕೇಳಿದ್ದಾರೆ. ರೇಟ್ ಆಫ್ ಫಾರ್ಮೇಷನ್ ಆಫ್ H2O ಅಂದ್ರೆ ಪ್ರಾಡಕ್ಟ್ ಫಾರ್ಮೇಷನ್ ಕೇಳಿದ್ದಾರೆ, ಬಟ್ ದೇ ಹ್ಯಾವ್ ಗಿವನ್ ರೇಟ್ ಆಫ್ ಡಿಸಪಿಯರೆನ್ಸ್. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ಸ್ ಇಸ್ ಈಕ್ವಲ್ ಟು ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್ಸ್. ಅದನ್ನೇ ಬರೋದು ನಾವು ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ. ಸೊ ಅದೇ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್ಸ್ ಇಸ್ ಈಕ್ವಲ್ ಟು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್. ಸೊ ಅವ್ರು ಕೇಳಿರೋದೇನು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NH3 ಕೇಳಿದ್ದಾರೆ. ಸೊ NH3 ಮತ್ತು H2O ಮತ್ತು ರೇಟ್ ಆಫ್ ಫಾರ್ಮೇಷನ್ ಆಫ್ H2O ಕೇಳಿದ್ದಾರೆ. ದೇ ಹ್ಯಾವ್ ಗಿವನ್ NH3 ಡಿಸಪಿಯರೆನ್ಸ್. ಅದ್ರ ಮಧ್ಯೆ ರಿಲೇಷನ್ ಬರೆಯೋಣ. ಹೇಗೆ? NH3 ಪಕ್ಕ 4 ಇದೆ, ಸೊ 1/4 ಇಂಟು -1/4 ಇಂಟು DNH3 ಬೈ dt. ಸೊ ನೆಗೆಟಿವ್ ಸೈನ್ ಬೇಕಾಗಿಲ್ಲ ರಿಲೇಷನ್ ಬರೆಯೋದಾದ್ರೆ. ಸೊ ನೆಕ್ಸ್ಟು ಆ್ಯಂಡ್ 1/6 ಇಂಟು DH2O ಬೈ dt. ಓಕೆ, ಈ ರೀತಿ ಬರೆದಿದ್ದೀವಿ. ಕರೆಕ್ಟಾ? ಇದು ಈಕ್ವೇಷನ್ ಇರುವಂಥದ್ದು ನಿಮಗೆ. ಹಾಗಿದ್ದಾಗ ಈಗ ಫೈಂಡ್ ಔಟ್ ಮಾಡಿ ಏನು ಬರುತ್ತೆ. ಸೊ ನೆಗೆಟಿವ್ ಸೈನ್ ಬರೀ, ನೆಗೆಟಿವ್ ಪ್ಲಸ್. ಓಕೆ, ಈಗ ಫೈಂಡ್ ಔಟ್ ಮಾಡಿ. DNH3 ಬೈ dt ಅಂದರೆ ಗೊತ್ತಿದೆ. ಸೊ 6ನೇ ಕಡೆ ಕಳಿಸಿ. ನಮ್ಗೆ ಬೇಕಾಗಿರೋದು ಫಾರ್ಮೇಷನ್ ಆಫ್ H2O ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಹಾಗಾದರೆ 6ನೇ ಕಡೆ ಕಳಿಸಿ, 6/4 ಆಗುತ್ತೆ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ NH3 ಅಂದರೆ NH3 ರೇಟ್ ಆಫ್ ಡಿಸಪಿಯರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಡಿಸಪಿಯರೆನ್ಸ್ ಕೊಟ್ಟಿರೋದು 3.6 ಇಂಟು 10 raised to minus 3 ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಡಿವೈಡ್ ಮಾಡಿ ಮಕ್ಕಳ. 6/4 ಇಂಟು 3.6 ಎಷ್ಟು ಬರುತ್ತೆ ಡಿವೈಡ್ ಮಾಡಿ ನೋಡಿ. ಓಕೆ, 6/4 ಇಂಟು 3.6 ದಟ್ ಗಿವ್ಸ್ 5.4 ಇಂಟು 10 raised to minus 3 mole per liter per second. That is option A is the right answer. Okay, option A is the right answer. ಗೊತ್ತಾಯ್ತಲ್ವ ಹೇಗೆ ಅಂತ? ಸೊ ದಿಸ್ ಇಸ್ ಬೇಸ್ಡ್ ಆನ್ ರೇಟ್ ಆಫ್ ಅಪಿಯರೆನ್ಸ್ ಆ್ಯಂಡ್ ಡಿಸಪಿಯರೆನ್ಸ್. ಆ ಬೇಸಿಸ್ ಮೇಲೆ ಇರುವಂಥ ಕ್ವಶನ್ನು. ಸೊ ಅಪಿಯರೆನ್ಸ್ ಡಿಸಪಿಯರೆನ್ಸ್ ಅಂತಲೂ ಕೊಡ್ಬೋದು. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರೇಟ್ ಕಾನ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್. ಸೊ ಹೇಳಿದೆ ರೇಟ್ ಕಾನ್ಸ್ಟೆಂಟ್ ಯಾವ್ರ ಮೇಲೆ ಡಿಪೆಂಡ್ ಆಗುತ್ತೆ? ಟೆಂಪ್ರೇಚರ್, ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಷನ್, ಟೈಮ್ ಆಫ್ ಕಂಪ್ಲೀಷನ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ರೇಟ್ ಆಫ್ ರಿಯಾಕ್ಷನ್ ಇರ್ತೀನಿ ನಾನು. ರೇಟ್ ಆಫ್ ರಿಯಾಕ್ಷನ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೇಟ್ ಕಾನ್ಸ್ಟೆಂಟ್ ಅನ್ನೋದು ಡಿಪೆಂಡ್ಸ್ ಓನ್ಲಿ ಆನ್ ಟೆಂಪ್ರೇಚರ್ ಬಟ್ ನಾಟ್ ಆನ್ ಎಕ್ಸ್ಟೆಂಟ್ ಆ್ಯಂಡ್ ಬಟ್ ನಾಟ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮೇಲೆ ಕೂಡ ಡಿಪೆಂಡ್ ಆಗಲ್ಲ. ರೇಟ್ ಕಾನ್ಸ್ಟೆಂಟ್ ಅನ್ನೋ ಕೆ ಅನ್ನೋ ವ್ಯಾಲ್ಯೂ. ಸೊ ದ ಕೆ ಇಟ್ಸೆಲ್ಫ್ ಡಿಪೆಂಡ್ಸ್ ಆನ್ ದ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ರೇಟ್ ಲಾ ಫಾರ್ ದ ರಿಯಾಕ್ಷನ್ A plus B gives C plus D is given by the expression K of A. The rate of reaction will be. ಈಗ ನಿಮಗೆ ರೇಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ರೇಟ್ ಎಕ್ಸ್ಪ್ರೆಷನ್ ಏನು ಮಾಡಿದ್ದಾರೆ? K ಇಂಟು A ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ರೇಟ್ ಇಸ್ ಈಕ್ವಲ್ ಟು K ಆಫ್ A ಇಂಟು ಬಿ ಅಂತ ಬರಬೇಕಿತ್ತು. ಕರೆಕ್ಟಾ? ರೇಟ್ ಎಕ್ಸ್ಪ್ರೆಷನ್ ಪ್ರಕಾರ ರೇಟ್ ಆಫ್ ರಿಯಾಕ್ಷನ್ ಇಸ್ ಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಸೊ ದಟ್ ಮೀನ್ಸ್ ಈ ರೀತಿ ಬರಬೇಕಿತ್ತು. ಬಟ್ ಅವ್ರು ಕೊಟ್ಟಿರೋದೇನೋ ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು K ಇಂಟು A ಅಂತ ಕೊಟ್ಟಿದ್ದಾರೆ. ಆರ್ ಬಿ ಇಲ್ಲ ಅಂದ್ರೆ ಅರ್ಥ ಏನು? ಬಿ ಇಲ್ಲ ಅಂದರೆ B⁴ ಇದೆ ಅಂದರೆ B⁴ ಅಂದ್ರೇನು 1 ಅಂತ. ಹಾಗಾದರೆ B⁴ ಅಂದ್ರೇನು? ಬಿ ಇಟ್ ಇಸ್ 0 ಆರ್ಡರ್. ಓಕೆ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ 0. ದಟ್ಸ್ ವೈ ಇಲ್ಲಿ ಬಿ ಇಲ್ಲ. ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಬಿ. ಓಕೆ, ದಟ್ ಮೀನ್ಸ್ ಬಿ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಹೇಳ್ಬೋದು. ಅಂದರೆ ಕಾನ್ಸಂಟ್ರೇಷನ್ ಮೇಲೆ ಹೇಳ್ಬೋದು ಇದನ್ನು. ಸೊ ರೇಟ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ಬಿ. ಹಾಗಾಗಿ ಇಲ್ಲಿ ಬಿನ ಕೊಟ್ಟಿಲ್ಲ ನಿಮಗೆ ಎಕ್ಸ್ಪ್ರೆಷನಲ್ಲಿ. ಆದರೆ ರೇಟ್ ಆಫ್ ರಿಯಾಕ್ಷನ್ ವಿಲ್ ಬಿ. ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಬಿ. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಡಬಲ್ ಆಗುತ್ತೆ ಕಾನ್ಸಂಟ್ರೇಷನ್ ಆಫ್ ಬಿನ ಡಬಲ್ ಮಾಡಿದ್ರೆ ಅಂತ. ಸೊ ಅದು ಕರೆಕ್ಟಾ? ಸೊ ಯಾಕಂದರೆ ಇಲ್ಲಿ ಆಲ್ರೆಡಿ ರೇಟ್ ಎಕ್ಸ್ಪ್ರೆಷನ್ ಬಿ ಇಲ್ಲವೇ ಇಲ್ಲ ಅಂತಂದರೆ ಬಿನ ಡಬಲ್ ಮಾಡೋದಿಲ್ಲ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಬಿ ಡಬಲ್ ಮಾಡೋಕ್ಕೆ ಆಗಲ್ವಲ್ಲ, ಯಾಕಂದರೆ ಎಕ್ಸ್ಪ್ರೆಷನಲ್ಲಿ ಬಿ ಅನ್ನೋ ಕಾನ್ಸಂಟ್ರೇಷನ್ ಟರ್ಮೇ ಇಲ್ಲ. ಹಾಗಿದ್ದಾಗ ದಟ್ ಈಸ್ ರಾಂಗ್ ಆಪ್ಷನ್. ಆ್ಯಂಡ್ ನೆಕ್ಸ್ಟ್ ಒನ್ ಬಿ ಕೊಟ್ಟಿದ್ದಾರೆ. ಇಫ್ ದ ಕಾನ್ಸಂಟ್ರೇಷನ್ ಆಫ್ ಹಾಲ್ವ್ಡ್ ಆನ್ ರೆಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಟು ಹಾಫ್. ಕಾನ್ಸಂಟ್ರೇಷನ್ ಆಫ್ ಎನ ಹಾಫ್ ಮಾಡಿದ್ರೆ ಏನಾಗುತ್ತೆ? ಸೊ ರೇಟ್ ಆಫ್ ರಿಯಾಕ್ಷನ್ ಹಾಲ್ವ್ಡ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಹಾಫ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಅರ್ಧ ಆಗುತ್ತೆ. ಯಾವಾಗ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎನ ಹಾಫ್ ಮಾಡಿದ್ರೆ. ದಟ್ ಮೀನ್ಸ್
ಕಾನ್ಸಂಟ್ರೇಷನ್ ಆಫ್ ಏನ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಡಬಲ್ ಮಾಡುತ್ತೆ. ಹಾಗಾದ್ರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ನ ಹಾಫ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಹಾಫ್ ಆಗುತ್ತೆ. ಯಾಕಂದರೆ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಎ ಇನ್ ದ ಗಿವನ್ ಎಕ್ಸ್ಪ್ರೆಷನ್. ಹಾಗಿದ್ದಾಗ ಏನಾಗುತ್ತೆ, ಇಟ್ ಇಸ್ ಸಾಲ್ವ್ಡ್ ಆನ್ ರೆಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಟು ಹಾಫ್. ಎ ಕಾನ್ಸಂಟ್ರೇಷನ್ ಹಾಫ್ ಮಾಡ್ತು ಅಂದರೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಅರ್ಧ ಆಗುತ್ತೆ, ಹಾಫ್ ಆಗುತ್ತೆ. ಸೊ ದಟ್ ಇಸ್ ದ ರೈಟ್ ಆಪ್ಷನ್. ಬಟ್ ಸಿ ಏನು ಕೊಟ್ಟಿದ್ದಾರೆ, ಡಿಕ್ರೀಸಿಂಗ್ ಆನ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್. ಸೊ ರೇಟ್ ಆಫ್ ರಿಯಾಕ್ಷನ್ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಡಿಕ್ರೀಸ್ ಆಗಲ್ಲ. ಬಟ್ ಆದರೆ ಓಕೆ, ಆ್ಯಂಡ್ ಅನ್ಎಫೆಕ್ಟೆಡ್ ಬೈ ಎನಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಟೆಂಪ್ರೇಚರ್. ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಹೇಳಬೇಕಿತ್ತು ನನ್ನ ಫ್ಯಾಕ್ಟರ್ಸಲ್ಲಿ. ಫ್ಯಾಕ್ಟರ್ಸ್ ಅಫೆಕ್ಟ್ ಇನ್ ದ ರೇಟ್ ಆಫ್ ರಿಯಾಕ್ಷನ್ ಬಂದರೆ ಕಾನ್ಸಂಟ್ರೇಷನ್ ಬರುತ್ತೆ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ಕ್ರೀಸ್ ಮಾಡ್ತಿದ್ರೆ ನಮಗೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಅನ್ಎಫೆಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಇದು ಅಫೆಕ್ಟ್ ಮಾಡ್ತಾರೆ ರೇಟ್ ಆಫ್ ರಿಯಾಕ್ಷನ್, ಅನ್ಎಫೆಕ್ಟೆಡ್ ಅಲ್ಲ. ಸೊ ದಟ್ ಇಸ್ ಆಲ್ಸೋ ರಾಂಗ್ ಆಪ್ಷನ್. ಬಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಏನಿದೆ, ಅರ್ಧ ಆಗುತ್ತೆ ಯಾವಾಗ ಕಾನ್ಸಂಟ್ರೇಷನ್ ಆಫ್ ಏನು ಅರ್ಧ ಮಾಡಿದ್ರೆ ಹಾಫ್ ಮಾಡಿದ್ರೆ ಅಂತ. ಸೊ ಆಪ್ಷನ್ ಬಿ ಇಸ್ ದ ರೈಟ್. ಈ ಬಿ ಅಂತ ಬೇರೆ ರೈಟ್ ಆನ್ಸರ್. A reaction in which R are converted into products follows second order kinetics. If the concentration of R increased by 4 times, what will be the increase in the rate of formation of P? ಓಕೆ, ಇಲ್ಲಿ ರೇಟ್ ಆಫ್ ಫಾರ್ಮೇಷನ್ ಆಫ್ ಪಿ ಎಷ್ಟು ಟೈಮ್ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಏನು ಕೊಟ್ಟು ಆರ್ ಗಿವ್ಸ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಆರ್ಡರ್. ಓಕೆ, ದಿಸ್ ರಿಯಾಕ್ಷನ್ ಇಸ್ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಆರ್. ಓಕೆ, ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ದ ನಮ್ಮ ರೇಟ್ ಎಕ್ಸ್ಪ್ರೆಷನ್ ಬರೋದು, ರೇಟ್ ಎಕ್ಸ್ಪ್ರೆಷನ್ ಸ್ಮಾಲರ್ ಅಂತ ತಗೋತೀನಿ. ಸೊ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಎಷ್ಟಿದೆ, ಆರ್ ಇಂಟು ಹೋಲ್ ಸ್ಕ್ವೇರ್. ಯಾಕೆ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಆರ್ ಇಸ್ 2 ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಫಾರ್ಮ್ ಮಾಡ್ತಿದೆ, ಆರ್ಡರ್ 2 ಅಂತ ಹೇಳ್ಬೋದು ಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಫ್ ದ ಕಾನ್ಸಂಟ್ರೇಷನ್ ಆಫ್ ಆರ್ ಇಸ್ ಇನ್ಕ್ರೀಸ್ಡ್ ಬೈ 4 ಟೈಮ್ಸ್. ನೆಕ್ಸ್ಟ್ ಆರ್ ಡ್ಯಾಶ್ ಅಂತ ತಗೊಳ್ಳೋಣ. ಕಾನ್ಸಂಟ್ರೇಷನ್ ಆಫ್ ಆರ್ ಇಸ್ ಇನ್ಕ್ರೀಸ್ಡ್ ಬೈ 4 ಟೈಮ್ಸ್. 4 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ. ಹಾಗಾದರೆ ವಾಟ್ ವಿಲ್ ಬಿ ದ ರೇಟ್ ಆಫ್ ಫಾರ್ಮೇಷನ್ ಆಫ್ ಪಿ? ಆಗ ರೇಟ್ ಆಫ್ ಫಾರ್ಮೇಷನ್ ದಟ್ ಮೀನ್ಸ್ ರೇಟ್ ಆಫ್ ರಿಯಾಕ್ಷನ್ ಏನಾಯಿತು, ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗಿದೆ ಇಲ್ಲ ಡಿಕ್ರೀಸ್ ಆಗಿದೆ ಏನು ಅಂತ ಕಂಡುಹಿಡಬೇಕು. ಹಾಗಿದ್ದಾಗ ಏನು ಮಾಡೋಣ, ದಿಸ್ ಇಸ್ ನ್ಯೂ ರೇಟ್ ಆಫ್ ರಿಯಾಕ್ಷನ್, ದಿಸ್ ಇಸ್ ಓಲ್ಡ್ ರೇಟ್ ಆಫ್ ರಿಯಾಕ್ಷನ್. ಆಗಿದ್ದಾಗ ಡಿವೈಡ್ ಮಾಡೋಣ ಆರ್ ಡ್ಯಾಶ್ ಬೈ ಆರ್ ಅಂತ ಅಂದ್ಬಿಟ್ಟು. ಸೊ ಏನು ಬರುತ್ತೆ, ಕೆ ಕ್ಯಾನ್ಸಲ್ ಔಟ್ ಆಗುತ್ತೆ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಬಟ್ ಏನು ಉಳಿಯುತ್ತೆ ಇನ್ನು, ಸೊ ಫೈನಲ್ ನಮಗೆ ಕೆ ಇಂಟು 4r ಸ್ಕ್ವೇರ್ ಅಂತ ಉಳಿದಾಗ, ಸೊ ಕೆ ಇಂಟು ಆರ್ ಸ್ಕ್ವೇರ್ ಅಂತ ಇದೆ. ಸೊ ಆರ್ 4ನ ಆಚೆ ತೆಗೀರಿ, 4 ಸ್ಕ್ವೇರ್ ಅಂತ 16 ಬರುತ್ತೆ. ಸೊ 16 ಆಗುತ್ತೆ. ದಟ್ ಮೀನ್ಸ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 16 ಇಂಟು ಆರ್ ಅಂದ್ರೆ ಅರ್ಥ ಏನು ಮಕ್ಕಳ ಈಗ. ಸೊ ನ್ಯೂ ರೇಟ್ ಆಫ್ ರಿಯಾಕ್ಷನ್ is 16 ಟೈಮ್ಸ್ ಗ್ರೇಟರ್ ದೆನ್ ದಟ್ ಆಫ್ ಓಲ್ಡ್ ರೇಟ್ ಆಫ್ ರಿಯಾಕ್ಷನ್. ಇಷ್ಟು ಟೈಮ್ಸ್ ರೇಟ್ ಆಫ್ ಫಾರ್ಮೇಷನ್ ಇನ್ಕ್ರೀಸ್ ಆಗಿದೆ, 16 ಟೈಮ್ಸ್ ಇನ್ಕ್ರೀಸ್ ಆಗಿದೆ ಅಂತ. ಯಾವಾಗ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ನ 4 ಟೈಮ್ಸು ಇನ್ಕ್ರೀಸ್ ಮಾಡಿದ್ರೆ. ಡಬಲ್ ಮಾಡಿದ್ರೆ ಏನಾಗುತ್ತೆ, ಅದು ಟ್ವೈಸ್ ಆಗುತ್ತೆ. ಓಕೆ, ಸೊ ಅದರಲ್ಲಿ 4 ಟೈಮ್ಸ್ ಅಂತ ಕೊಟ್ಟರೆ 16 ಆಗಿದೆ ಅಷ್ಟೇ. ಓಕೆ, ಸೊ ಹಾಗಿದ್ದಾಗ ಸೊ ರೇಟ್ ಆಫ್ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದರೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ ನಾನು ಆಗಲೇ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ಕ್ರೀಸ್ ಮಾಡ್ತಾ ಇದ್ದರೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಎನ ಇನ್ಕ್ರೀಸ್ ಮಾಡಿದ್ವಿ, ಬಿನ ಇನ್ಕ್ರೀಸ್ ಮಾಡಿದ್ವಿ, ಆ ಥರ ಏನಾಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳಲ್ಲಿ. ಓಕೆ, ಸೊ ಯಾವುದೋ ಆನ್ಸರ್ ಆಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 16 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ ಫಾರ್ಮೇಷನ್ ಆಫ್ ಪಿ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಇದು ಕೂಡ ಒಂದು ಕಾಂಪ್ಲಿಕೇಟೆಡ್ ಕ್ವಶನ್. ನಿಮಗೆ ಆರ್ಡರ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಸಡನ್ನಾಗಿ ಗೊತ್ತಾಗಲ್ಲ. ಕರೆಕ್ಟಾ, ಆರ್ಡರ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಸಡನ್ನಾಗಿ ಗೊತ್ತಾಗಲ್ಲ. ಇಲ್ಲಿ ಈಗ ಕರೆಕ್ಟಾಗಿ ಗಮನಿಸಿ ಏನು ಕೊಟ್ಟಿದ್ದಾರೆ, ಫಾರ್ ದ ವ್ಯಾಲ್ಯೂಸ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ, ಬಿ ಆ್ಯಂಡ್ ಸಿ in the following table for the reaction x plus y gives z. The reaction is of first order with respect to x and 0 order with respect to y. ಅಲ್ಲಿ ಟ್ಯಾಬ್ಲೋ ಕಾಲಮ್ ಏನೇನು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡಿ. ಓಕೆ, ಸೊ ಟ್ಯಾಬ್ಲೋ ಕಾಲಮ್ ಮೇಲೆ ಏನು ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಆಫ್ ವೈ ಕೊಟ್ಟಿದ್ದಾರೆ, ಆ್ಯಂಡ್ ಇನಿಷಿಯಲ್ ರೇಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಏನು ಫೈಂಡ್ ಮಾಡಬೇಕು, ನಾವು ಫೈಂಡ್ ಮಾಡಬೇಕಾಗಿರೋದು ವ್ಯಾಲ್ಯೂಸ್ ಆಫ್ ಎ, ಬಿ, ಸಿ. ಇಲ್ಲಿ ಎ ಕೊಟ್ಟಿದ್ದಾರೆ ಆ್ಯಂಡ್ ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಫೈಂಡ್ ಮಾಡಬೇಕು ಈ ಎಕ್ಸ್ಪೆರಿಮೆಂಟಲ್ಲಿ, ಸೆಕೆಂಡ್ ಒನ್ನಲ್ಲಿ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಸಿ ಫೈಂಡ್ ಮಾಡಬೇಕು 4th ಎಕ್ಸ್ಪೆರಿಮೆಂಟಲ್ಲಿ. ಆ್ಯಂಡ್ ರೇಟ್ ಆಫ್ ರಿಯಾಕ್ಷನ್ ಫೈಂಡ್ ಮಾಡಬೇಕು 3rd ಎಕ್ಸ್ಪೆರಿಮೆಂಟಲ್ಲಿ. ಈ 1, 2, 3 ಕೊಟ್ಟಿರೋದು 3 ಎಕ್ಸ್ಪೆರಿಮೆಂಟ್ ಅಂತ ನೋಡಿ. ಓಕೆ, ಕಾನ್ಸಂಟ್ರೇಷನ್ ಆಫ್ ಹಾಗಾದರೆ ಬರೆಯೋಣ ಯಾವ ರೀತಿ ಅಂತ ಅಂದ್ಬಿಟ್ಟು. ಫಸ್ಟ್ ನೋಡಿ, ಅಲ್ಲಿ ಕೊಟ್ಟಿರೋದು ಕೇಸ್ 1, ಕೇಸ್ 2, ಕೇಸ್ 3 ಅಂದರೆ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ದಾರೆ. ಅಲ್ಲಿ ಏನೇನು ಮೊದಲು ಬರೆಯೋಣ ಈಗ. ಸೊ ಫಸ್ಟ್ ಒನ್ ಹಾಗಾದರೆ, ಫಸ್ಟ್ ಒನ್ನಲ್ಲಿ ಏನಿದೆ 1 ಅಂತ ಬರೆಯೋಣ. 1ನಲ್ಲಿ ಏನಿದೆ ಕಾನ್ಸಂಟ್ರೇಷನ್ ಆಫ್ ಎಕ್ಸ್, ರೇಟ್ ಎಕ್ಸ್ಪ್ರೆಷನ್ ಬರೆಯೋದಾದರೆ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇಂಟು ಕಾನ್ಸಂಟ್ರೇಷನ್ ಆಫ್ ವೈ. ಇನ್ನೇನು ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಕರೆಕ್ಟಾಗಿ ನೋಡಿ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಅನ್ನೋದು ಫಸ್ಟ್ ಆರ್ಡರ್, ವೈ ಅನ್ನೋದು 0 ಆರ್ಡರ್. ವೈ ಟು ಪವರ್ 0 ಅಂತ ಏನಾಗುತ್ತೆ 1 ಆಗುತ್ತೆ. ಹಾಗಿದ್ದಾಗ ಎಕ್ಸ್ 1, ವೈ 0 ಏನು ಬರುತ್ತೆ ಫೈನಲ್ ನಮಗೆ ಕೆ ಇಂಟು ಎಕ್ಸೇ ಬರುತ್ತೆ. ವೈನ ನೆಗ್ಲೆಕ್ಟ್ ಮಾಡೋದು. ದಟ್ ಮೀನ್ಸ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೈ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಆಯಿತು. ಹಾಗಾದರೆ ಸೊ ವೈನ ನಾವು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ಬೋದು. ಹಾಗಿದ್ದಾಗ ಈ ಬೇಸಿಸ್ ಮೇಲೆ ರೇಟ್ ಎಕ್ಸ್ಪ್ರೆಷನ್ ಬರೀವಿ. ಕೆ ಇಂಟು ಎಕ್ಸ್ ಅಂದ್ರೇನು, ಆರ್ ಅಂತ ಕೊಟ್ಟಿದ್ದಾರೆ, ಏನು ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 2 × 10⁻². ಆ್ಯಂಡ್ ಕೆ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಕೆ ವ್ಯಾಲ್ಯೂ ಬೇಕಾಗಿಲ್ಲ ನಮ್ಗೆ, ಕಾನ್ಸ್ಟೆಂಟ್ ಅದು. ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ 0.1 ಕೊಟ್ಟಿದ್ದಾರೆ. ಕರೆಕ್ಟಾಗಿ 0.1 ಕೊಟ್ಟಿದ್ದಾರೆ. ಹಾಗಿದ್ದಾಗ
ನೆಕ್ಸ್ಟ್ ಏನಾಗಾದರೆ ದಿಸ್ ಇಸ್ ಕೇಸ್ 1 ಆ್ಯಂಡ್ ಕೇಸ್ 2. ಓಕೆ, ಕೇಸ್ 2 ಏನಿದೆ, ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಕೊಟ್ಟಿದ್ದಾರಪ್ಪ, 4 ಕೊಟ್ಟಿದ್ದಾರೆ. 4 × 10⁻⁻² ಆ್ಯಂಡ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಕಾನ್ಸಂಟ್ರೇಷನ್ ಆಫ್ ಎ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು ಅದನ್ನು. ನೆಕ್ಸ್ಟು ಥರ್ಡ್ ಕೇಸಲ್ಲಿ, ಥರ್ಡ್ ಎಕ್ಸ್ಪೆರಿಮೆಂಟ್ ಅನ್ಕೊಳ್ಳೋಣ. ಅದರಲ್ಲಿ ಕೊಟ್ಟಿದ್ದಾರೆ ರೇಟ್ ಆಫ್ ರಿಯಾಕ್ಷನ್ ಗೊತ್ತಿಲ್ಲ, ಬಿ ಅಂತ ತಗೊಳ್ಳೋಣ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎ ಕೊಟ್ಟಿದ್ದಾರೆ 0.4 ಅಂತ, ಸಾರಿ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ 0.4 ಅಂತ. ವೈ ಯಾಕೆ ನಂಗೆ ಬರೀತಲ್ಲ, ವೈ ಅನ್ನೋದು 0 ಆರ್ಡರ್ ಅಂತ ಗೊತ್ತಾಯಿತು. y ಪವರ್ 0 ಅಂದರೆ ಸೊ 1 ಆಗುತ್ತೆ, ಹಾಗಾಗಿ ನಾನು ಅದನ್ನು ಬರಿತಾ ಇಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ 0.4 ಅಂತ ಗೊತ್ತಾಯಿತು. ಆ್ಯಂಡ್ ಫೋರ್ತ್ ಕೇಸಲ್ಲಿ ಏನಿದೆ, ಫೋರ್ತ್ ಕೇಸಲ್ಲಿ ಈಗ ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ 2 × 10⁻² ಆ್ಯಂಡ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅದು ಸಿ ಅಂತ ತೊಗೊಳ್ಳೋಣ. ಓಕೆ, ಸಿ ಅಂತ ತೊಗೊಳ್ಳೋಣ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ನ. ಹಾಗಿದ್ದಾಗ ಏನೇನು ಫೈಂಡ್ ಮಾಡಬೇಕು ನಾವೀಗ, ಎ ಬಿ ಸಿನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನೀವು ಕಾಮನ್ ಥಿಂಗ್ ಏನು ಮಾಡಬೇಕಪ್ಪ ಅಂದರೆ, ಸೊ ಯಾವ್ದಾರು ಎರಡು ಎಕ್ಸ್ಪ್ರೆಷನ್ಗಳನ್ನ ತೊಗೊಂಡು ಡಿವೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ 2/1 ಮಾಡಿ. ಓಕೆ, 2/1. ಸೊ ಈ ಥರ ಮಾಡಿದಾಗ ಏನು ಸಿಗುತ್ತೆ, 2/1 ಅಂದರೆ 4 2 ಅಂದರೆ ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ 4 × 10⁻² ಇಂಟು ಡಿವೈಡ್ ಬೈ 2 × 10⁻². ಆ್ಯಂಡ್ ಇಲ್ಲಿದೆ ಎ ಇದೆ, ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇಸ್ 0.1. ಓಕೆ, ಸೊ ಹಾಗಿದ್ದಾಗ ನಿಮ್ಗೆ ಇಲ್ಲಿ ಏನು ಗೊತ್ತಾಯಿತು, ಕೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ 2 2s. ಸೊ ನೆಕ್ಸ್ಟ್ ಟೈಮ್ ಬರುತ್ತೆ, ಸೊ ಕಾನ್ಸಂಟ್ರೇಷನ್ ಆಫ್ ಎ, ಕಾನ್ಸಂಟ್ರೇಷನ್ ಆಫ್ ಎಸ್ 2 × 0.1. ಓಕೆ, ಸೊ ಎಷ್ಟು ಅಂತ ನೋಡ್ಕೊಳ್ಳಿ, ಗೊತ್ತಾಯ್ತಲ್ವಾ. ಸೊ ಹೇಗೆ ಮಾಡೋದು ಅಂತ ಅರ್ಥ ಆಯ್ತಾ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳ, ತುಂಬ ಕನ್ಫ್ಯೂಸಿಂಗ್ ಪ್ರಾಬ್ಲಮ್ ಇದು. ಸೊ ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಬರುತ್ತೆ, ಕಾನ್ಸಂಟ್ರೇಷನ್ ಆಫ್ ಎಸ್ ಇಸ್ 0.2. ಅರ್ಥ ಆಯ್ತಲ್ವಾ. ಕಾನ್ಸಂಟ್ರೇಷನ್ ಆಫ್ ಎ ಸಿಕ್ತು ನಿಮ್ಗೆ, ಹೇಗೆ ಮಾಡ್ತೀನಿ ಗೊತ್ತಾಯ್ತಲ್ವಾ. ಎಕ್ಸ್ಪ್ರೆಷನ್ 2/1. ಸೊ ರೇಟ್ ಇದೊಂದು ರೇಟ್ ಇದೆ, ಇದೊಂದು ರೇಟ್ ಇದೆ, ಸೊ ಡಿವೈಡ್ ಮಾಡಿ. ಲಾರ್ಜರ್ ನಂಬರ್ ಇದೆ, ಸ್ಮಾಲರ್ ನಂಬರ್ ಡಿವೈಡ್ ಮಾಡೋ ರೀತಿ ಎಕ್ಸ್ಪ್ರೆಷನ್ ನೀವು ಡಿವೈಡ್ ಮಾಡಿ ಅಷ್ಟೇ. ಸೊ ಕಾನ್ಸಂಟ್ರೇಷನ್ ಆಫ್ ಎ ಸಿಕ್ತು. ನೆಕ್ಸ್ಟ್ ಈಗ ನಮಗೆ ಕಾನ್ಸಂಟ್ರೇಷನ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಬಿ ಅನ್ನೋದು ಬೇಕು. ಈಗ ಬಿ ಅನ್ನೋದು ಬೇಕು ಅಂದರೆ ಸೇಮ್ ಇದೇ ರೀತಿ ಫೈಂಡ್ ಮಾಡೋಣ. ಈಕ್ವೇಷನ್ 3/1 ಮಾಡೋಣ ಬೇಕಾದ್ರೆ ಸೇಮ್ ಅದೇ ರೀತಿ. ಈಕ್ವೇಷನ್ 3/1 1 ಯಾಕೆ ತೊಗೋತೀನಿ ಅಂದರೆ 1ನಲ್ಲಿ ಎಲ್ಲ ಕಾನ್ಸ್ಟೆಂಟ್ ಎಲ್ಲ ವ್ಯಾಲ್ಯೂಸ್ಗಳಿದೆ. ಈ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇದೆ, ವೈ ಇದೆ, ಮತ್ತು ರೇಟ್ ಆಫ್ ರಿಯಾಕ್ಷನ್ ಕೂಡ ಇದೆ. ಹಾಗಿದ್ದಾಗ ಅದನ್ನೇ ತೊಗೋತಾ ಇದ್ದೀನಿ. ಸೊ 3/1 ಮಾಡೋರು ಏನಾಗುತ್ತೆ, 3 ಅಂದರೆ ಏನು, ಬಿ ಕೊಟ್ಟಿದ್ದಾರೆ. ಸೊ 1 ಅಂದರೆ 2 × 10⁻². ಆ್ಯಂಡ್ ಇನ್ನು ಕೊಟ್ಟಿದ್ದಾರೆ 3ಯಲ್ಲಿ ಕೆ ಇಂಟು 0.4. ಸೊ ಕೆ ಇಂಟು 0.4 ಕೊಟ್ಟಿದ್ದಾರೆ. ಆ್ಯಂಡ್ ಡಿವೈಡ್ ಬೈ 1 ಅಂದರೆ ಏನಿದೆ, 1ನಲ್ಲಿ ಕೆ ಇಂಟು 0.1 ಇದೆ. ಕರೆಕ್ಟ್ ಅಲ್ವಾ. ಸೊ ಅದ್ರ ಎಷ್ಟು ಬರುತ್ತೆ ಮಕ್ಕಳ, ಸೊ ನೋಡಿ ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ 4. ಓಕೆ, ಇದು 0.4/0.1 ಮಾಡಿದ್ರೆ 4 ಬರುತ್ತೆ. ಆ್ಯಂಡ್ 4 × 2 × 10⁻². ಓಕೆ, ಎಷ್ಟು ಬರುತ್ತೆ ಮಕ್ಕಳ, 8 × 10⁻² ಬರುತ್ತೆ. ನೋಟ್ ಮಾಡ್ಕೊಂಡ್ರಲ್ವಾ, ಫಸ್ಟ್ ನೋಟ್ ಮಾಡ್ಕೊಳ್ಳಿ ಕ್ಲೀನಾಗಿ. 8 × 10⁻² ಬರುತ್ತೆ. ಓಕೆನೋ, ರೇಟ್ ಆಫ್ ರಿಯಾಕ್ಷನ್ 8 × 10⁻² ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ರೇಟ್ ಆಫ್ ರಿಯಾಕ್ಷನ್ ಬಿ ಫೈಂಡ್ ಮಾಡಾಯಿತು. ನೆಕ್ಸ್ಟ್ ಏನು ಬೇಕು, ಸಿ ಬೇಕು. ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಅನ್ನೋದು ಸಿ ಏನಿದೆ ಗೊತ್ತಿಲ್ಲ, ಫೋರ್ತ್ ಎಕ್ಸ್ಪೆರಿಮೆಂಟಲ್ಲಿ ಅದು ಫೈಂಡ್ ಮಾಡಬೇಕು. ಸೇಮ್ ಅದೇ ರೀತಿ ಇಲ್ಲೂ ಕೂಡ. ಸೊ ಸೇಮ್ 4/1 ಮಾಡಿ. ಓಕೆ, ಡಿವೈಡ್ ಬೈ 4/1. 4 ಏನಿದೆ, ಫೋರ್ತ್ ಎಕ್ಸ್ಪ್ರೆಷನ್ನು 2 × 10⁻². ಡಿವೈಡೆಡ್ ಬೈ 1 ಏನಿದೆ, 2 × 10⁻². ದೇರ್ ಇಸ್ ನೋ ಚೇಂಜ್. ಆ್ಯಂಡ್ ಫೋರ್ತ್ ಏನಿದೆ ಎಕ್ಸ್ಪೆರಿಮೆಂಟಲ್ಲಿ ಕೆ ಇಂಟು ಸಿ. ಸೊ ಕಾನ್ಸಂಟ್ರೇಷನ್ ಆಫ್ ಸಿ ಫೈಂಡ್ ಮಾಡಬೇಕು. ಡಿವೈಡ್ ಬೈ ಕೆ ಇಂಟು ಇದೆಷ್ಟಿದೆ, 0.1 ಇದೆ. ಓಕೆ, ಸೊ ಫೈನಲ್ ಏನು ಬರುತ್ತೆ, ಕೆ ಕ್ಯಾನ್ಸಲ್ ಆಗುತ್ತೆ, 2 × 2 ಕ್ಯಾನ್ಸಲ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ಸಿ ಈಸ್ 0.1. ಓಕೆ, ಬಂದ ಆನ್ಸರ್ ಏನಂತ. ಸೊ ಕಾನ್ಸಂಟ್ರೇಷನ್ ಆಫ್ ಸಿ ಈಸ್ 0.1. ಯಾವ್ದು ರೈಟ್ ಆಪ್ಷನ್ ಆಗಾದರೆ, ಸೊ ರೈಟ್ ಆಪ್ಷನ್ ಇಸ್ ಎ. ಎ ಈಸ್ ಈಕ್ವಲ್ ಟು 0.2 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 8 × 10⁻² ಆ್ಯಂಡ್ ಸಿ ಈಸ್ ಈಕ್ವಲ್ ಟು 0.1 ಮೋಲ್ ಪರ್ ಲೀಟರ್. ಸೊ ಈ ರೀತಿ ಮಕ್ಕಳ ಆರ್ಡರ್ನ ಫೈಂಡ್ ಔಟ್ ಮಾಡೋದು ಹೇಗೆ. ಸೊ ಆರ್ಡರ್ನ ಫೈಂಡ್ ಔಟ್ ಮಾಡೋಕೆ ಕೊಟ್ಟಿಲ್ಲ, ಇಲ್ಲ ಆರ್ಡರ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಆರ್ಡರ್ ಫೈಂಡ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಫೈಂಡ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ಸೊ ಇಲ್ಲಿ ಏನು ಮಾಡಬೇಕು, ಯಾವ ರೀತಿ ಡಿವೈಡ್ ಮಾಡಿದೆ ಅಂದರೆ, ಸೊ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋಂಥ ಏನಿದೆ ಟರ್ಮ್ಸ್ಗಳು ಅದನ್ನು ಕಾಮನ್ ಆಗಿ ತೊಗೊಳ್ಳಿ. ಯಾವ್ದು ಗೊತ್ತಿಲ್ಲ ಅದರಿಂದ ಡಿವೈಡ್ ಮಾಡಿ ಅಷ್ಟೇ ಆ ಒಂದು ಟರ್ಮ್ನ. ಈ ಎಕ್ಸ್ಪೆರಿಮೆಂಟ್ 1 ಅನ್ನೋದು ಎಲ್ಲ ಗೊತ್ತಿದೆ, ಎಕ್ಸ್ ಕಾನ್ಸಂಟ್ರೇಷನ್, ವೈ ಕಾನ್ಸಂಟ್ರೇಷನ್, ಇನ್ಷಿಯಲ್ ರೇಟ್ ಕೂಡ ಗೊತ್ತಿದೆ. ಅದು ಗೊತ್ತು ಅಂತಂದರೆ ಯಾವ್ದು ಗೊತ್ತಿಲ್ಲ ಟರ್ಮ್ ಅದರಿಂದ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿ ಅಷ್ಟೇ. ಅದನ್ನು ಹಾಗಿದ್ದರೆ ನಿಮಗೆ ಕಾನ್ಸಂಟ್ರೇಷನ್ ಆಫ್ ಎ ಸಿಕ್ತು, ಎ ಮತ್ತು ಸಿ ವ್ಯಾಲ್ಯೂ ಸಿಕ್ತು, ರೇಟ್ ಆಫ್ ರಿಯಾಕ್ಷನ್ ಅನ್ನೋದು ಬಿ ಅನ್ನೋದು ಸಿಕ್ತು ನಿಮಗೆ. ಸೊ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟು. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದು ಕೂಡ ಕೆಲವೊಂದು ಸರಿ ಕೇಳ್ತಾರೆ ಸಿ ಇ ಟಿಲಿ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ, ಕಂಪ್ಲೀಟ್ ರಬ್ ಮಾಡಿದ್ದೀನಿ ಅದನ್ನು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸ್ವಲ್ಪ ಟಫೆಸ್ಟ್ ಪ್ರಾಬ್ಲಮ್, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಆರ್ಡರ್ನ ಫೈಂಡ್ ಔಟ್ ಮಾಡೋಂಥದ್ದು. ಫಾರ್ ದ ರಿಯಾಕ್ಷನ್ ಎ ಪ್ಲಸ್ ಬಿ ಗಿವ್ಸ್ ಪ್ರಾಡಕ್ಟ್ಸ್, ವಾಟ್ ವಿಲ್ ಬಿ ದ ಆರ್ಡರ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ ಆ್ಯಂಡ್ ಬಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎ ಆ್ಯಂಡ್ ಬಿ ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಇಲ್ಲಿ. ಕರೆಕ್ಟಾ. ಸೊ ಆರ್ಡರ್ ಆಫ್ ರಿಯಾಕ್ಷನ್ ಫೈಂಡ್ ಮಾಡಬೇಕು ಅಂದರೆ ದೇ ಹ್ಯಾವ್ ಗಿವನ್ ಎ ಡೇಟಾ, ಎ ಕಾನ್ಸಂಟ್ರೇಷನ್, ಬಿ ಕಾನ್ಸಂಟ್ರೇಷನ್ ಮತ್ತು ಇನ್ಷಿಯಲ್ ರೇಟು. ಎಕ್ಸ್ಪೆರಿಮೆಂಟ್ ನಂಬರ್ 1 2 3 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಈಗ ನಾವು ಕರೆಕ್ಟಾಗಿ ರೇಟ್ ಆಫ್ ರಿಯಾಕ್ಷನ್ ಬರೆಯೋಣ. ಸೊ ಫಾರ್ ಎಕ್ಸಾಂಪಲ್ 1ಗೆ ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಪವರ್ ಎಕ್ಸ್ ಆ್ಯಂಡ್ ಬಿ ಪವರ್ ವೈ ಅಂತ ತಗೋಣ. ಎಕ್ಸ್ ವೈ ಅಂದ್ರೇನು, ಆರ್ಡರ್ ಆಫ್ ರಿಯಾಕ್ಷನ್. ಓಕೆ, ಆರ್ಡರ್ ಆಫ್ ರಿಯಾಕ್ಷನ್ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಮತ್ತು ವೈನ ಫೈಂಡ್ ಔಟ್ ಮಾಡಬೇಕು, ಆರ್ಡರ್ ಆಫ್ ರಿಯಾಕ್ಷನ್.
ಹಾಗಿದ್ದಾಗ ರೇಟ್ ಅಂದ್ರೇನು, ಆರ್ ವ್ಯಾಲ್ಯೂ ಬಂದು 5 ಇಂಟು 10⁻⁴ ಎಕ್ಸ್ ಇದು ಅಂದರೆ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎಷ್ಟು ಕೊಟ್ಟಿದ್ದಾರೆ 2.5 ಇಂಟು 10⁻⁴ ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಬಿ ವ್ಯಾಲ್ಯೂ ಬಂದು, ಸೊ ಕಾನ್ಸಂಟ್ರೇಷನ್ ಆಫ್ ಬಿ ಬಂದು 3 ಇಂಟು 10⁻⁵ ಪವರ್ ವೈ, ದಿಸ್ ಇಸ್ ಪವರ್ ಎಕ್ಸ್. ಓಕೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನಂಬರ್ 2 ಏನಿದೆ, ರೇಟ್ ಆಫ್ ರಿಯಾಕ್ಷನ್ ವ್ಯಾಲ್ಯೂ ಬಂದು ದಿಸ್ ಇಸ್ 2.5 ಆ್ಯಂಡ್ ದಿಸ್ ಇಸ್ 5 ಇಂಟು 10⁻⁴ ಆ್ಯಂಡ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಎಷ್ಟಿದೆ ಅಲ್ಲಿ, 5 ಇದೆಯಲ್ವಾ, ಸಾರಿ ರೇಟ್ ಆಫ್ ರಿಯಾಕ್ಷನ್ ಇಸ್ 5 ಆ್ಯಂಡ್ ರೇಟ್ ಆಫ್ ರಿಯಾಕ್ಷನ್ ಇಸ್ 4. 2 ಎಕ್ಸ್ಪೆರಿಮೆಂಟಲ್ ಸೆಕೆಂಡ್ ಎಕ್ಸ್ಪೆರಿಮೆಂಟಲ್ ರೇಟ್ ಆಫ್ ರಿಯಾಕ್ಷನ್ ಇಸ್ 4 ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎ ಇಸ್ 5 ಇಂಟು 10⁻⁴ ಪವರ್ ಎಕ್ಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ 10⁻⁵ ಪವರ್ ವೈ. ಸೊ ದಿಸ್ ಇಸ್ ಎಕ್ಸ್ಪೆರಿಮೆಂಟ್ ನಂಬರ್ 2 ಆ್ಯಂಡ್ ಎಕ್ಸ್ಪೆರಿಮೆಂಟ್ ನಂಬರ್ 3 ಅಲ್ಲಿ ಏನಿದೆ, ರೇಟ್ ಆಫ್ ರಿಯಾಕ್ಷನ್ ಇಸ್ 1.6 ಇಂಟು 10⁻² ಡಿವೈಡೆಡ್ ಬೈ this is -3 and -2 into k into concentration of is 1 into 10⁻³ power x and this is 6 into 10⁻⁵ power y. ಈ ಥರ ನೀವು ಫಸ್ಟು ಡೇಟಾನ ಕ್ಲೀನಾಗಿ ಬರ್ಕೊಬಿಡಿ. ಓಕೆ, ಬರ್ಕೊಂಡು ಈಗ ಎಕ್ಸ್ ಮತ್ತು ವೈನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವೈನ ಫೈಂಡ್ ಔಟ್ ಮಾಡಬೇಕು ಅಂದರೆ ನೀವು ಯಾವುದೋ ಒಂದು 2 ಎಕ್ಸ್ಪೆರಿಮೆಂಟ್ ಚೂಸ್ ಮಾಡಬೇಕು. 2 ಎಕ್ಸ್ಪೆರಿಮೆಂಟಲ್ಲಿ ಯಾವುದಾದ್ರು ಒಂದು ಟರ್ಮ್ ಕ್ಯಾನ್ಸಲ್ ಆಗೋಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ವೈ ಅನ್ನೋ ಟರ್ಮು 2 ಇದೆ, ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಥರ್ಡ್ ಎಕ್ಸ್ಪೆರಿಮೆಂಟ್ 2 ಸೇಮ್ ಇದೆ. ಅದು ಕ್ಯಾನ್ಸಲ್ ಆಗಿದ್ದರೆ ಒಂದು ಆರ್ಡರ್ ನಮಗೆ ಆರಾಮಾಗಿ ಸಿಗುತ್ತೆ, ಅದರಿಂದ ಇನ್ನೊಂದು ಆರ್ಡರ್ನ ಫೈಂಡ್ ಔಟ್ ಮಾಡ್ಬೋದು. ಸೇಮ್ ಇಲ್ಲ ಅಂದರೂ ಕೂಡ ಮಾಡ್ಬೋದು, ಮಾಡ್ಬೋದು, ಅದು ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಸೇಮ್ ಇರೋದನ್ನ ಚೂಸ್ ಮಾಡಿ. ಸೇಮ್ ಇರೋವಂಥದ್ದು ಎಕ್ಸ್ಪೆರಿಮೆಂಟ್ ನಂಬರ್ 2 ಮತ್ತು 1. ಹಾಗಿದ್ದಾಗ 3 ಡಿವೈಡೆಡ್ ಬೈ 2. ಓಕೆ, ಎಕ್ಸ್ಪೆರಿಮೆಂಟ್ ನಂಬರ್ 3 ಡಿವೈಡ್ ಬೈ 2ನ ಮಾಡಿ ಏನು ಬರುತ್ತೆ, ಇಲ್ಲಿ ಏನಾದರೂ 1.6 ಇಂಟು 10⁻² ಇದೆ. ಅದನ್ನು ನಾನು ಏನು ಬರಿತೀನಿ, 16 ಇಂಟು 10⁻³ ಬರಿತೀನಿ. ಯಾಕೆಂತ ಗೊತ್ತಾಯ್ತಾ, ಪಾಯಿಂಟ್ ಶಿಫ್ಟ್ ಮಾಡಿದ್ದೀನಿ, -2 ಇರೋದು -3 ಆಗುತ್ತೆ, ಇಂಟು 4 ಇಂಟು 10⁻³ ಇದೆ. ಸೊ 10⁻³ ಕ್ಯಾನ್ಸಲ್ ಔಟ್ ಆಗೋ ರೀಸನ್ಗೆ ಈ ರೀತಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು 3 ಏನು ಇಲ್ಲಿ 1 ಇಂಟು 10⁻³ ಎಕ್ಸ್ ಆ್ಯಂಡ್ 6 ಇಂಟು 10⁻⁵ ವೈ ಡಿವೈಡೆಡ್ ಬೈ ಕೆ ಇಂಟು 5 ಇಂಟು 10⁻⁴ ಎಕ್ಸ್ ಇಂಟು 6 ಇಂಟು 10⁻⁵ ವೈ. ಓಕೆ, ಈ ಟರ್ಮ್ ಕಂಪ್ಲೀಟ್ ಕ್ಯಾನ್ಸಲ್ ಔಟ್ ಆಗುತ್ತಾ, ಕ್ಯಾನ್ಸಲ್ ಔಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ 1 ಇದೆ, 5 ಇದೆ, ಡಿವೈಡ್ ಆಗುತ್ತಾ, ಇನ್ನೊಂದು 10⁻³ ಇದೆ, -4 ಇದೆ. ಇದೆರಡು ಸೇಮ್ ಬರೋ ಮಾಡ್ಕೊಳ್ಳಿ. ಏನಾಗುತ್ತೆ, -3 -4 ಆಗಬೇಕು ಅಂದ್ರೇನು, 1 ಇರೋದು 10 ಆಗಬೇಕು, 10 ಆದರೆ ಇದು -4 ಆಗುತ್ತೆ. ಸೊ 5 2s 10, -4 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಿದ್ದಾಗ ಇಲ್ಲೇನು ಬರುತ್ತೆ, ಇಲ್ಲಿ 4 ಬರುತ್ತೆ, ಇಲ್ಲಿ ಕೆ ಕ್ಯಾನ್ಸಲ್ ಆದರೆ ನೆಕ್ಸ್ಟು 2 ಪವರ್ ಎಕ್ಸ್ ಬರುತ್ತೆ. ಕರೆಕ್ಟಾ, 2 ಪವರ್ ಎಕ್ಸ್, 2/1 ಹೋಲ್ ಪವರ್ ಎಕ್ಸ್ ಅಂತ ಇದೆ. ಸೊ 2x ಅಂತ ಬರಿಬೋದು, 2 ಪವರ್ ಎಕ್ಸ್ ಅಂತ. ಆರ್ಡರ್ ಏನಾಗುತ್ತೆ, ಆರ್ಡರ್ ಹೇಗೆ ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ 4ನ ನಾವು 2² ಅಂತ ಬರಿಬೋದಾ, ಎಸ್ ಬರಿಬೋದು, 2 ಪವರ್ ಎಕ್ಸ್ ಅಂತ ಆಗುತ್ತೆ. ಸೊ ಹಾಗಾದ್ರೆ ಎಕ್ಸ್ ಅಂದ್ರೆ ಏನು, x ಇಸ್ ಈಕ್ವಲ್ ಟು 2. ಹೇಗೆ, ಫಾರ್ ಎಕ್ಸಾಂಪಲ್ ಈಗ a ಪವರ್ m ಇಸ್ ಈಕ್ವಲ್ ಟು a ಪವರ್ n ಅಂತ ಇದ್ದರೆ a ಇಸ್ ಈಕ್ವಲ್ ಟು a, m ಇಸ್ ಈಕ್ವಲ್ ಟು n ಅಂತ ಹೇಳ್ಬೋದಾ. ಸೊ a ಪವರ್ m ಇಸ್ ಈಕ್ವಲ್ ಟು a ಪವರ್ n ಅಂದರೆ ಆಬ್ವಿಯಸ್ಲಿ m ಇಸ್ ಈಕ್ವಲ್ ಟು n ಅಂತ ಹೇಳ್ಬೋದು. ಸೊ ಆ ಫಾರ್ಮೆಟ್ ಎಲ್ಲ ಇದೆ. ಇಲ್ಲಿ ಅಕಸ್ಮಾತ್ 2 ಇದ್ದರೆ ಏನಾಗಿತ್ತು, 2 ಪವರ್ 1 ಅಂತ ಇರ್ತಿತ್ತು. ಸೊ x ಇಸ್ ಈಕ್ವಲ್ ಟು 1 ಆಗ್ತಾ ಇತ್ತು. ಬಟ್ ಇಲ್ಲಿ 2 ಪವರ್ 2 ಅಂತ ಯಾಕೆ ಬಂತು, 4 ನಾನು ಸೇಮ್ ಬರೋ ಹಾಗೆ ಮಾಡ್ಕೋಬೇಕು ಅಂತ 2² ಮಾಡ್ಕೊಂಡಿದ್ದೀನಿ. ಸೊ x ಇಸ್ ಈಕ್ವಲ್ ಟು 2. ಅಕಸ್ಮಾತ್ ಈ ಥರ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ ಅಂದರೆ ಲಾಗ್ ಅಪ್ಲೈ ಮಾಡಿ. ಲಾಗ್ ಲಾಗ್ 2 ಪವರ್ ಎಕ್ಸ್ ಆಗುತ್ತೆ, ಎಕ್ಸ್ ಇಂಟು ಲಾಗ್ 2 ಆಗುತ್ತೆ, ಇಲ್ಲಿ ಲಾಗ್ 4 ಆಗುತ್ತೆ. ಸೊ ಹಾಗೆ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಬರುತ್ತೆ, ಎಷ್ಟು ಚೆಕ್ ಮಾಡಿ. ಲಾಗ್ 2 ಲಾಗ್ 4 ವ್ಯಾಲ್ಯೂನ ಎರಡು ಡಿವೈಡ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಆಗಲೂ ಚೆಕ್ ಮಾಡಿ, ಸೇಮ್ ಇಷ್ಟೇ ಬರುತ್ತೆ. ಓಕೆ, ದಟ್ ಮೀನ್ಸ್ ಆರ್ಡರ್ 2. ಎಕ್ಸ್ ಆರ್ಡರ್ ಏನಿದು, ಸೊ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಇಸ್ 2, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಇಸ್ 2. ಹಾಗಾದ್ರೆ ಆಪ್ಷನ್ ಯಾವುದಿದೆ, ಆಪ್ಷನ್ ಬಿ, ಆಪ್ಷನ್ ಡಿ ಎರಡರಲ್ಲೂ ಇದೆ. ಬಟ್ ಆಪ್ಷನ್ ಎ ಆಪ್ಷನ್ ಸಿ 1 ಇದೆ, ಆಗಲ್ಲ. ಸೊ ಬಿ ಮತ್ತು ಸಿ ಡಿ ಇದೆ, ಈ ಎರಡರಲ್ಲಿ ಚೆಕ್ ಮಾಡೋಣ. ಆರ್ ಬಿ ಆರ್ಡರ್ 1 ಇರಬೇಕಾ 2 ಇರಬೇಕಾ ಅದನ್ನು ಚೆಕ್ ಮಾಡೋಣ. ಈಗ ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಬಿಡಿ. ಓಕೆ, ದಿಸ್ ಈಸ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ. ಸೊ ಈಗ ಗೊತ್ತಾಯಿತು, ಇದನ್ನು ಫೈಂಡ್ ಔಟ್ ಮಾಡಿದ್ರಿ. ಈಗ ಏನು ಮಾಡಿ ನೆಕ್ಸ್ಟ್ ರಿಯಾಕ್ಷನ್ ಒಂದು ಚೆಕ್ ಮಾಡೋಣ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸೇಮ್ ಅದೇ ರೀತಿ ಯಾವುದೋ ಒಂದು ಫಾರ್ಮೇಷನ್ ಡಿವೈಡ್ ಮಾಡೋಣ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದು, ಈಕ್ವೇಷನ್ 2/1 ಮಾಡೋಣ. ಈಸಿಯಾಗಿ ಡಿವೈಡ್ ಆಗುವಂಥದ್ದು ಯಾವುದಿರುತ್ತೆ, ಈಕ್ವೇಷನ್ 2/1 ಫಾರ್ ಎಕ್ಸಾಂಪಲ್ ಲಾರ್ಜರ್ ನಂಬರ್ ಡಿವೈಡ್ ಬೈ ಸ್ಮಾಲರ್ ನಂಬರ್. ಆ ಥರ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸೊ ಈಕ್ವೇಷನ್ 2 ಅಂದರೆ ಯಾವುದು, 4 ಇಂಟು 10⁻³ ಡಿವೈಡ್ ಬೈ ಈಕ್ವೇಷನ್ 1 ಅಂದರೆ 5 ಇಂಟು 10⁻⁴ ಡಿವೈಡ್ ಬೈ, ಸೊ ಈಸ್ ಈಕ್ವಲ್ ಟು ಎಕ್ಸ್ಪೆರಿಮೆಂಟ್ 2 ಏನಿದೆ, k ಇಂಟು 5 ಇಂಟು 10⁻⁴ ಎಕ್ಸ್ ಇಂಟು 6 ಇಂಟು 10⁻⁵ ಪವರ್ ವೈ ಡಿವೈಡೆಡ್ ಬೈ ಎಕ್ಸ್ಪೆರಿಮೆಂಟ್ 1 ಇದೆ, k ಇಂಟು 2.5 ಇಂಟು 10⁻⁴ ಇಂಟು 3 ಇಂಟು 10⁻⁵ ಹೋಲ್ ಪವರ್ ವೈ. ಸೊ ಇಲ್ಲೇನಾಗುತ್ತೆ, 10⁻³ -4 ಆಗಬೇಕು ಅಂದರೆ ಒಂದು ಪಾಯಿಂಟ್ ಶಿಫ್ಟ್ ಮಾಡಿ, ಇದು 40 ಆಗುತ್ತೆ, ಇದು 4 ಆಗುತ್ತೆ. ಸೊ 5 8s 40, ಇದು ಕ್ಯಾನ್ಸಲ್ ಔಟ್ ಆಗುತ್ತೆ, 8 ಬರುತ್ತೆ. ನೆಕ್ಸ್ಟು 5/2.5, ದಿಸ್ ಇಸ್ 10⁻⁴ ಕ್ಯಾನ್ಸಲ್ ಆಗುತ್ತೆ, ಕೆ ಕ್ಯಾನ್ಸಲ್ ಆಗುತ್ತೆ, 2 ಪವರ್ ಎಕ್ಸ್ ಬರುತ್ತೆ. ಆ್ಯಂಡ್ ಫೈನಲಿ 3 6 ಇದೆ, ಸೊ 2 ಪವರ್ ವೈ ಬರುತ್ತೆ. 3 2s 6, ಇದು ಕ್ಯಾನ್ಸಲ್ ಆಗುತ್ತೆ, ಸೊ 2 ಪವರ್ ವೈ ಬರುತ್ತೆ. ಸೊ ಹಾಗಿದ್ದಾಗ 2 ಪವರ್ ಎಕ್ಸ್ ಅಂದ್ರೇನು,
2 ಪವರ್ ಎಕ್ಸ್ ಅಂದರೆ ಗೊತ್ತಿದೆ, ಎಕ್ಸ್ ಆರ್ಡರ್ ಏನು, ಎಕ್ಸ್ ಕೊಟ್ಟಿರೋದು ಎಕ್ಸ್ ವ್ಯಾಲ್ಯೂ ಇನ್ ಫೈಂಡ್ ಮಾಡಿದ್ವಿ, 2 ಅಂತ ಫೈಂಡ್ ಮಾಡಿದ್ವಿ. ಸೊ 2 ಪವರ್ ವೈ. ಸೊ 2 2 ಝ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಸೊ 4 ನ ಕಡೆ ಶಿಫ್ಟ್ ಮಾಡಿ ಏನಾಗುತ್ತೆ, 2 ಪವರ್ ವೈ ಇಸ್ ಈಕ್ವಲ್ ಟು 8/4 ದಟ್ ಈಸ್ ಈಕ್ವಲ್ ಟು 2. ಹಾಗಿದ್ದಾಗ 2 ಪವರ್ ವೈ ಇಸ್ ಈಕ್ವಲ್ ಟು 2 ಪವರ್ 1 ಅಂತ ಇದೆ. ಕರೆಕ್ಟಾ? 2 ಅಂತಂದರೆ 2 ಪವರ್ 1 ಇದೆ ಅಂತ ಅರ್ಥ ಅಲ್ವಾ? ಆರ್ ವೈ ಇಸ್ ಈಕ್ವಲ್ ಟು 1, y is equal to 1 ಅಂತ ಹೇಳ್ಬೋದು. ಸೊ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು b is 1. ನಾನು ಹೇಳಿದ್ದೀನಿ ಸ್ವಲ್ಪ ಕನ್ಫ್ಯೂಷನ್ ಪ್ರಾಬ್ಲಮ್ ಇದು, ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಇಲ್ಲಿ ಡಿವೈಡ್ ಮಾಡೋದು ಹೇಗೆ, ಒಂದು ಸ್ಮಾಲೆಸ್ಟ್ ನಂಬರಿಂದ ಸ್ಮಾಲೆಸ್ಟ್ ಇದು ಒಂದು ಲಾರ್ಜೆಸ್ಟ್ ನಂಬರಿಂದ ಸ್ಮಾಲೆಸ್ಟ್ ನಂಬರ್ ಡಿವೈಡ್ ಆಗಿ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿರುತ್ತೆ, ಆರಾಮ್ ಮಾಡ್ಬೋದು, ನಿಮಗೆ ಕಷ್ಟ ಆಗಲ್ಲ ಅದು. ಸೊ ಹಾಗಿದ್ದಾಗ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು b ಏನಿದೆ 1 ಬರುತ್ತೆ, ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು b ಆ್ಯಂಡ್ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು a. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ b ಇಸ್ ದ ರೈಟ್ ಆನ್ಸರ್. ನೋಟ್ ಮಾಡ್ಕೊಬಿಡಿ ಮಕ್ಕಳ ಕಂಪ್ಲೀಟಾಗಿ, ಕನ್ಫ್ಯೂಸ್ ಆಗಬೇಡಿ. ಪಾಯಿಂಟ್ಗಳು ಶಿಫ್ಟ್ ಮಾಡುವಾಗ ಪಾಯಿಂಟ್ಗಳು ಯಾವ ರೀತಿ ಆಲ್ಟರ್ ಮಾಡೋದ್ರೆ ಕನ್ಫ್ಯೂಸ್ ಆಗಬೇಡಿ. ಸಿಂಪಲ್ ಪ್ರಾಬ್ಲಮ್ನ ಕೇಳೋದಾದ್ರೆ. ಓಕೆ, ಸೊ ಅರ್ಥ ಆಯಿತು ಅನ್ಕೋತೀನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ರೇಟ್ ಆಫ್ gaseous reaction is given by the expression k into a to a power 2 and b power 3. The volume of the reaction with vessel is reduced to 1/2 of the initial volume. What will be the reaction rate as compared to the original rate A? ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳು ಅಂದರೆ, ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ವೆಸಲ್ ಇಸ್ ರೆಡ್ಯೂಸ್ಡ್ ಟು 1/2 ಅಂತ ಕೊಟ್ಟಿದ್ದಾರೆ. ವಾಲ್ಯೂಮು ಅರ್ಧ ಆಗಿದೆ, ಕಾನ್ಸಂಟ್ರೇಷನ್ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್ ಅಂತ ನಮ್ಗೆ ಫಾರ್ಮುಲಾ ಗೊತ್ತಿದೆ. ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್. ಹಾಗೆ ಕಾನ್ಸಂಟ್ರೇಷನ್ ವಾಲ್ಯೂಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನ್. ವಾಲ್ಯೂಮ್ ಅರ್ಧ ಆಗಿದೆ ಅಂದರೆ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಡಬಲ್ ಆಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೊಲ್ಯೂಷನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಡೈಲ್ಯೂಟ್ ಮಾಡ್ತಾ ಇದ್ದೀರಿ, ವಾಟರ್ನ ಆ್ಯಡ್ ಮಾಡ್ತಾ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ. ಅದೇ ವಾಲ್ಯೂಮ್ ಕಡಿಮೆ ಇದೆ ಅಂದರೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿರುತ್ತೆ ಅಂತ. ಹಾಗೆ ವಾಲ್ಯೂಮ್ ಅರ್ಧ ಆಗಿದೆ ಅಂದರೆ ರೇಟ್ ಆಫ್ ಇದು ಕಾನ್ಸಂಟ್ರೇಷನ್ ಆಗಿರುತ್ತೆ ಡಬಲ್ ಆಗಿರುತ್ತೆ. ಸೊ ಅವ್ರು ಫಸ್ಟ್ ಕೊಟ್ಟಿರೋದೇನವರು, ಫಾರ್ ಎಕ್ಸಾಂಪಲ್ ಆರ್ ಇಸ್ ಈಕ್ವಲ್ ಟು ಇದನ್ನು ಆರ್ ಏನು ಕೊಟ್ಟಿದ್ದಾರೆ, ಕೆ ಇಂಟು ಎ ಪವರ್ 2 ಆ್ಯಂಡ್ ಬಿ ಪವರ್ 3 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ಲ ಮಕ್ಕಳ? ಈ ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರೇಟ್ ಆಫ್ ರಿಯಾಕ್ಷನ್ ಎ ಅಂತ ತಗೊಳ್ಳೋಣ. ಒರಿಜಿನಲ್ ರೇಟ್ ಅಂತ ಕೊಟ್ಟಿದ್ದಾರೆ, ಸೊ ಎ ಅಂತ ಕೊಟ್ಟಿದ್ದಾರೆ ತಗೊಳ್ಳೋಣ. ಆ್ಯಂಡ್ ನೆಕ್ಸ್ಟು ಈಗ ಫಾರ್ ಎಕ್ಸಾಂಪಲ್ ಎ ಡ್ಯಾಶ್ ಇದೇನಾಗುತ್ತೆ, ಕೆ ಇಂಟು 2a ಹೋಲ್ ಸ್ಕ್ವೇರ್ ಆ್ಯಂಡ್ 2b ಹೋಲ್ ಸ್ಕ್ವೇರ್. ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಡಬಲ್ ಆಗಿರುತ್ತೆ ಎರಡು ರಿಯಾಕ್ಟೆಂಟು. ದ ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ವೆಸಲ್, ಕಂಪ್ಲೀಟ್ ವೆಸಲ್ದು ವಾಲ್ಯೂಮ್ ಕಡಿಮೆ ಆಗಿದ್ದಾರೆ, ಕಾನ್ಸಂಟ್ರೇಷನ್ ಡಬಲ್ ಆಗಿದೆ ಅಂತ. ಎ ಮತ್ತು ಬಿ ಎರಡೂ ಕೂಡ ಡಬಲ್ ಆಗಿದೆ ಅಂತ. ಸೊ ದಟ್ಸ್ ವೈ 2a 2b ಅಂತ ಬರ್ತಿದ್ದೀನಿ. ಹಾಗಿದ್ದಾಗ ಎ ಡ್ಯಾಶ್ ಬೈ ಎ ಮಾಡಿ ಏನಾಗುತ್ತಪ್ಪ, ಸೊ ಕೆ ಇಂಟು 2a ಹೋಲ್ ಸ್ಕ್ವೇರ್, ಇದು ಹೊರಡೆ ತಗೋಬೋದಾ, 2 ಸ್ಕ್ವೇರ್ ಅಂತ ಇದೆ, ಹೊರಡೆ ತೆಗೆದ್ರೆ ಏನಾಗುತ್ತೆ 4 ಆಗುತ್ತೆ, 4a ಟು ದ ಪವರ್ 2 ಆ್ಯಂಡ್ ಇದು 8 ಆಗುತ್ತೆ, 8 ಇಂಟು ಬಿ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಕೆ ಇಂಟು ಎ ಸ್ಕ್ವೇರ್ ಇಂಟು ಬಿ ಕ್ಯೂಬ್. ಸೊ ದಿಸ್ ಇಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಇಷ್ಟು ಕೂಡ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ, ದಟ್ ಇಸ್ 8 ಇಂಟು ಎ. ಓಕೆ, ಸೊ ಎಷ್ಟು ಬರುತ್ತೆ, ಸಾರಿ 8 ಇಂಟು 4 ದಟ್ ಇಸ್ 32 ಬರುತ್ತೆ. ಸೊ ಎ ಡ್ಯಾಶ್ ಇಸ್ ಈಕ್ವಲ್ ಟು 32 ಇಂಟು ಎ. ಏನಾಯಿತು, ಸೊ ದ ನ್ಯೂ ರೇಟ್ ಆಫ್ ರಿಯಾಕ್ಷನ್ ಇಸ್ 32 ಟೈಮ್ಸ್ ಆಫ್ ದಟ್ ಆಫ್ ಎ. ಎ ಅಂತಂದರೆ ಓಲ್ಡ್ ರೇಟ್ ಆಫ್ ರಿಯಾಕ್ಷನ್ ಏನಿತ್ತು ಇದಿತ್ತು. ಸೊ ಎ ಡ್ಯಾಶ್ ಅನ್ನೋದು ನ್ಯೂ ರೇಟ್ ಆಫ್ ರಿಯಾಕ್ಷನ್, ಯಾವಾಗ ವಾಲ್ಯೂಮ್ ಕಡಿಮೆ ಆದಾಗ ಕಾನ್ಸಂಟ್ರೇಷನ್ ಡಬಲ್ ಆಗುತ್ತೆ ಅಂತ ಬರ್ದಿದ್ದೀನಿ. ಸೊ ಹಾಗಿದ್ದಾಗ ಏನಾಗುತ್ತೆ, 2 ಸ್ಕ್ವೇರ್ ಅಂದರೆ 4 ಹೊರಡೆ ತೆಗೆದೆ, 2 ಕ್ಯೂಬ್ ಅಂದರೆ 8 ಹೊರಡೆ ತೆಗೆದೆ, ಇನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ. ಸೊ 32 ಎ ಅಂತ ಆಗ್ಬೋದು. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಹಿಯರ್? ಸೊ ಲಾಸ್ಟ್ ಆಪ್ಷನ್ ಇದೆ ನೋಡಿ ಕರೆಕ್ಟಾಗಿ. ಸೊ ಸ್ವಲ್ಪ ಅದು ಬ್ಲರ್ ಆಗಿದೆ ಅಷ್ಟೇ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 32A ಆಪ್ಷನ್ ಡಿ ಅಲ್ಲಿದೆ, 32A ಸ್ವಲ್ಪ ಬ್ಲರ್ ಆಗಿದೆ ಅಷ್ಟೇ ಇದು. ಸೊ 32A ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ ಮಕ್ಕಳ ಹೇಗೆ ಅಂತ? ಸೊ ಈ ರೀತಿ ಮಾಡಬೇಕು. ಸೊ ನ್ಯೂ ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಓಲ್ಡ್ ರೇಟ್ ಆಫ್ ರಿಯಾಕ್ಷನ್ ಬೇಸಿಸ್ ಮೇಲೆ. ನೆಕ್ಸ್ಟ್ ಕ್ವಶನ್, ಫಾರ್ ರಿಯಾಕ್ಷನ್ A minus plus OCl minus gives AO minus plus Cl minus in an aqueous medium. The rate of reaction is given by d of AO minus by dt is equal to k of I minus IO Cl minus divided by OH minus the overall order of reaction. ಓವರಾಲ್ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ಕೆ ಈ ಇಕ್ವೇಷನ್ ಕೊಟ್ಟಿದ್ದಾರೆ. ಐ ಮೈನಸ್ ಕಾನ್ಸಂಟ್ರೇಷನ್ ಏನಿದೆ ಪವರ್ ಇಲ್ಲಿ 1 ಇದೆ, ಓ ಸಿ ಎಲ್ ಪವರ್ ಏನಿದೆ 1 ಇದೆ, ಓ ಎಚ್ ಮೈನಸ್ ಪವರ್ 1 ಇದೆ. ಹಾಗಿದ್ದಾಗ ಓ ಎಚ್ ಮೈನಸ್ ಶಿಫ್ಟ್ ಮೇಲಾದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕೆ ಇಂಟು ಎ ಮೈನಸ್ ಪವರ್ 1 ಓ ಸಿ ಎಲ್ ಮೈನಸ್ ಪವರ್ 1 ರಿಯಾಕ್ಷನ್ ನೋಡ್ತಾ ಇದ್ದರೆ ನಿಮಗೆ ಫಸ್ಟ್ ಆರ್ಡರ್ ಅಂತ ಕಾಣಿಸ್ತಾ ಇದೆ ಅಷ್ಟೇ. ಅದ್ರ ಪ್ರಕಾರನೇ ಮಾಡಬೇಕು ನಾವು. ಓ ಎಚ್ ಮೈನಸ್ನ ಮೇಲೆ ತೊಗೊಂಡ್ರೆ ಏನಾಗುತ್ತೆ, ಓ ಎಚ್ ಮೈನಸ್ -1 ಆಗುತ್ತೆ. ಸೊ ಡಿವೈಡ್ ಬೈ ಫಾರ್ಮಲ್ ಇದೆ, ಓ ಎಚ್ ಮೈನಸ್ ಪವರ್ 1 ಇದೆ, ಮೇಲೆ ತೊಗೊಂಡ್ರೆ ಅದು ರೆಸಿಪ್ರೋಕಲ್ ಆಗುತ್ತೆ, ಅಂದರೆ ಇನ್ವರ್ಸ್ ಆಗುತ್ತೆ, -1 ಆಗುತ್ತೆ. ಹಾಗಾದರೆ 1 + 1 -1 ಓವರಾಲ್ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ x + y + z ಅಂತ ತೊಗೊಂಡ್ರೆ 1 + 1 + -1. ಸೊ 1 - 1 ಕ್ಯಾನ್ಸಲ್ ಆಗುತ್ತೆ, ಆರ್ಡರ್ ಎಷ್ಟು ಬರುತ್ತೆ, 1 ಬರುತ್ತೆ. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅನ್ಕೋತೀನಿ ಮಕ್ಕಳ, ಸಿಂಪಲ್ ಕ್ವಶನ್ ಅಷ್ಟೇ ಇದು. ಡೈರೆಕ್ಟಾಗಿ ರಿಯಾಕ್ಷನ್ ನೋಡಿ ಹೇಳುವಂಥದ್ದು ಆರ್ಡರ್ ಆಫ್ ರಿಯಾಕ್ಷನ್. ಓಕೆ, next question, for reaction 2NO plus 2H2 gives N2 plus 2H2O, the possible mechanism is
ಸೊ ಇದಕ್ಕೀಗ ಪಾಸಿಬಲ್ ಮೆಕಾನಿಸಮ್ ಯಾವುದು ಅಂತ ಕೊಟ್ಟಿದ್ದಾರೆ. ಪಾಸಿಬಲ್ ಮೆಕಾನಿಸಮ್ ಗಿವನ್ ಕೊಟ್ಟಿದ್ದಾರೆ. NO gives 2NO2. ಇದು ಈಕ್ವಿಲಿಬ್ರಿಯಂ ಫಾಸ್ಟ್ ರಿಯಾಕ್ಷನ್ ಇದೆ ಆ್ಯಕ್ಚುಲಿ. ಇದು ಈಕ್ವಿಲಿಬ್ರಿಯಂ ಏನಾಗಿದೆ. ಸೊ N2O2 plus H2 gives ಸ್ಲೋ ರಿಯಾಕ್ಷನ್ N2O. N2O plus H2 gives N2. ಸೊ ಆ ಒಂದು ಸಿಂಗಲ್ ಸ್ಟೆಪ್ ದಟ್ ಈಸ್ ಎಲಿಮೆಂಟರಿ ರಿಯಾಕ್ಷನ್. ದಿಸ್ ಈಸ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಓಕೆ, ಅದು ಎಲಿಮೆಂಟರಿ ರಿಯಾಕ್ಷನ್, ಇದು ಕಾಂಪ್ಲೆಕ್ಸ್ ರಿಯಾಕ್ಷನ್. ಆರ್ಡರ್ ಆಫ್ ರಿಯಾಕ್ಷನ್ನು ನಮಗೆ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಅಂದರೆ ಸೇಮ್ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ 2NO plus 2O2 ಅಂತ ಇದೆ, 2H2 ಅಂತ ಇದೆ. ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ 4 ಅಂತ ಹೇಳ್ಬೋದು ನಾವು ಬೈ ಲುಕಿಂಗ್ ಎಟ್ ದ ರಿಯಾಕ್ಷನ್. ಬಟ್ ಆರ್ಡರ್ ಆಫ್ ರಿಯಾಕ್ಷನ್ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೆಂಟ್ ರೇಟ್ ಇಕ್ವೇಷನ್ ಅದು ಫೈಂಡ್ ಔಟ್ ಮಾಡೋದು. ಅದು ಹಾಗಿದ್ದಾಗ ಸೊ ನಾವು ಫೈಂಡ್ ಮಾಡಬೇಕಾಗಿರೋದು ಮೆಕಾನಿಸಮಲ್ಲಿ ಯಾವುದು ಸ್ಲೋಯೆಸ್ಟ್ ಸ್ಟೆಪ್ ಇರುತ್ತೆ ಆ ಸ್ಲೋಯೆಸ್ಟ್ ಸ್ಟೆಪ್ದು ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಸ್ಲೋಯೆಸ್ಟ್ ಸ್ಟೆಪ್ ಅಂದರೆ ನಾವು ಸೆಕೆಂಡ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಅಂದರೆ ಇದು ಈಗ ಆರ್ಡರ್ ಆಫ್ ರಿಯಾಕ್ಷನ್ ಕೊಡುವಂಥದ್ದು. ದಿಸ್ ಇಸ್ ವಾಟ್ ರೇಟ್ ಆಫ್ ರಿಯಾಕ್ಷನ್. ರೇಟ್ ಡಿಪೆಂಡ್ ಆಗಿರೋದು ಈ ಸ್ಟೆಪ್ ಮೇಲೆ, ಈ ಸ್ಟೆಪ್ ಮೇಲೆ ಅಲ್ಲ, ಫಾಸ್ಟ್ ಸ್ಟೆಪ್ ಮೇಲೆ ಅಲ್ಲ, ಸ್ಲೋ ಸ್ಟೆಪ್ ಮೇಲೆ. ಹಾಗಿದ್ದಾಗ ನೀವು ರೇಟ್ ಆಫ್ ರಿಯಾಕ್ಷನ್ ಬರೋದು ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ K is equal to N2O2 into H2. ಸೊ ಪವರ್ 1. ಓಕೆ, ಸೊ ಹಾಗಿದ್ದಾಗ ಏನು ಬರುತ್ತೆ, ಸೊ N2O2 ದಟ್ ಈಸ್ ರೇಟ್ ಆಫ್ N2O2 into H2 ಆರ್ಡರ್ 2. ಸೊ ಏನು ಬರುತ್ತೆ, ಆರ್ಡರ್ ಬರೋದು 2 ಬರುತ್ತೆ. ಸೊ ಯಾವುದು ಆಪ್ಷನ್ ಹಾಗಾದರೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. N2O2 into H2. ಸೊ ಆರ್ಡರ್ ಇಸ್ 2. ಗೊತ್ತಾಯ್ತು ಮಕ್ಕಳು, ತುಂಬ ಸಿಂಪಲ್ ಕ್ವಶನ್, ಆರಾಮ ಮಾಡ್ಬೋದು. ಸೊ ಬಟ್ ಏನಿದೆ ನೀವು ಇಲ್ಲಿ ನೋಡ್ಕೋಬೇಕಾಗಿರೋದು ರೇಟ್ ಸ್ಲೋ ಸ್ಟೆಪ್ ಏನಿದೆ, ಇಟ್ ಈಸ್ ಅ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ದ ಸ್ಲೋಯೆಸ್ಟ್ ಸ್ಟೆಪ್ ಇನ್ ಅ ಕಾಂಪ್ಲೆಕ್ಸ್ ರಿಯಾಕ್ಷನ್ ಇಸ್ ಅ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಅದೇ ರೇಟ್ನ ಫೈಂಡ್ ಔಟ್ ಮಾಡುವಂಥದ್ದು ಸ್ಲೋಯೆಸ್ಟ್ ಸ್ಟೆಪ್. ಅದು ಇಂಪಾರ್ಟೆಂಟ್ ನೋಡಿ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ರೇಟ್ ಕಾನ್ಸ್ಟೆಂಟ್ ಫಾರ್ 2 ರಿಯಾಕ್ಷನ್ ಇಸ್ ಗಿವನ್ ಬಿಲೋ. ಐಡೆಂಟಿಫೈ ದೇರ್ ಆರ್ಡರ್ ಆಫ್ ರಿಯಾಕ್ಷನ್. ಸೊ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ 5 × 5.3 × 10⁻³ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕೊಟ್ಟಿದ್ದಾರೆ 3.8 × 10⁻⁴ ಸೆಕೆಂಡ್ ಪರ್ ಸೆಕೆಂಡ್. ಇದನ್ನು ಹೆಂಗೆ ಆರ್ಡರ್ ಫೈಂಡ್ ಮಾಡೋದು, ತುಂಬ ಸಿಂಪಲ್. ಹೆಂಗೆ ಗೊತ್ತಾ, ನೀವಲ್ಲಿ ಯೂನಿಟ್ನ ನೋಡಿ. ಓಕೆ, ಫಸ್ಟ್ ಒನ್ಗೆ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಇದೆ. 0 ಆರ್ಡರ್ಗೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಏನು, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಇಲ್ಲಿದೆಯಾ ಅದು, ಇಲ್ಲ, ಹಾಗಾದ್ರೆ 0 ಆರ್ಡರ್ ಅಲ್ಲ. ಫಸ್ಟ್ ಆರ್ಡರ್ಗೆ ಯೂನಿಟ್ ಏನು, ಪರ್ ಸೆಕೆಂಡ್. ಇದೆಯಾ ಅದು ಈಕ್ವೇಷನ್ ಇದೆ. K is equal to ಸೆಕೆಂಡ್ ಒನ್ ಏನಾಗುತ್ತೆ, ಫಸ್ಟ್ ಆರ್ಡರ್ ಅಂತ ಗೊತ್ತಾಗುತ್ತೆ. ಪರ್ ಸೆಕೆಂಡ್ ಅನ್ನೋದು ಫಸ್ಟ್ ಆರ್ಡರ್ ಯೂನಿಟ್. ನೆಕ್ಸ್ಟ್ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಹೆಂಗೆ ಫೈಂಡ್ ಮಾಡ್ತೀರಾ, ಸೊ ಅದು ಹೆಂಗೆ ಫೈಂಡ್ ಮಾಡೋದು ಅಂದರೆ ಮೋಲ್ ಪರ್ ಲೀಟರ್ 1 - n ಪರ್ ಸೆಕೆಂಡ್. ಈ ಫಾರ್ಮುಲಾ ಹೇಳ್ಕೊಟ್ಟಿದೆ. ಸೊ 1 - n 1 - 1 ಅಂದರೆ 0 ಬರುತ್ತೆ. ಸೊ ಪರ್ ಸೆಕೆಂಡ್ ಆಗುತ್ತೆ ಫಸ್ಟ್ ಆರ್ಡರ್. 1 - 2 ಅಂದರೆ -1 ಆಗುತ್ತೆ. -1 ಅಂದರೆ -× ಪ್ಲಸ್. ಸೊ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ದಿಸ್ ಇಸ್ ಫಾರ್ n is equal to ಸೆಕೆಂಡ್ ಆರ್ಡರ್. ಸೆಕೆಂಡ್ ಆರ್ಡರ್ ಇದ್ದರೆ 1 - 2 ಅಂತ ಆಗುತ್ತೆ. ಸೊ ಹಾಗಿದ್ದಾಗ ಸೊ ಫಸ್ಟ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಆರ್ಡರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಫಸ್ಟ್ ಆರ್ಡರ್, ಸಾರಿ ಆಪ್ಷನ್ ಎ 1 ಸೆಕೆಂಡ್ ಆರ್ಡರ್ ಆಗುತ್ತೆ, ಸೆಕೆಂಡ್ 1 ಫಸ್ಟ್ ಆರ್ಡರ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪ್ಲೆಸ್ಟ್ ಕ್ವಶನ್, ಬಟ್ ಯೂನಿಟ್ ನೋಡಬೇಕಷ್ಟೇ ನೀವು ಇಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫಾರ್ ಎ ಕೆಮಿಕಲ್ ರಿಯಾಕ್ಷನ್, for a chemical reaction X gives Y, the rate of reaction increases by factor of 1.837 when the concentration of X is increased by 1.5 times the order of the reaction with respect to X. ಸೊ ಈಗ ಹೇಳಿರೋದ್ರಲ್ಲಿ ಈ ಥರ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಸ್ವಲ್ಪ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೇಳಿದ್ದಾರೆ, ಎಕ್ಸ್ನ ಫೈಂಡ್ ಮಾಡಬೇಕು. ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ ಏನಪ್ಪ, ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು K × X ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅವರು, ದಿಸ್ ಇಸ್ ರೇಟ್ ಆಫ್ ರಿಯಾಕ್ಷನ್, ಸಿಂಪಲ್ ಇದು. ಅವರು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಬೈ ಫ್ಯಾಕ್ಟರ್ ಆಫ್ 1.837 when the concentration of X is increased by 1.5 times. ಸೊ ಈಗ ಎಕ್ಸ್ ಪವರ್ ಎ ಅಂತ ತಗೋಣ. ಇದು ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಓಕೆ, ಎಕ್ಸ್ ಎಷ್ಟು ಆರ್ಡರ್ ಅಂತ. ಹಾಗಿದ್ದಾಗ ಅವ್ರು ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ಅನ್ನೋದು 1.837 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಎಷ್ಟು, 6ಗಿಂತ 1.837 ಅಷ್ಟು ಇನ್ಕ್ರೀಸ್ ಆಗುತ್ತೆ. ಯಾವಾಗ ಎಕ್ಸ್ ಅನ್ನೋದು 1.5 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆದರೆ. ಓಕೆ, 1.5 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆದರೆ, ಕರೆಕ್ಟಾ. ಸೊ ಹಾಗೆ ಈಗ ಫೈಂಡ್ ಮಾಡಿದರೆ ಫಾರ್ ಎಕ್ಸಾಂಪಲ್ R ಬೈ ನ್ಯೂ ಈಕ್ವೇಷನ್ ಡಿವೈಡ್ ಬೈ ಓಲ್ಡ್ ಈಕ್ವೇಷನ್ ಮಾಡಿದ್ರೆ ಏನಾಗುತ್ತೆ, 1.835 ಬರುತ್ತೆ. ಆ್ಯಂಡ್ ಎಕ್ಸ್ ಎ ಪವರ್ ಕ್ಯಾನ್ಸಲ್ ಆಗುತ್ತೆ, 1.5 ಎ ಬರುತ್ತೆ, 1.5 ಪವರ್ ಎ ಬರುತ್ತೆ. ಆದರೆ ಏನು ಹಾಗಾದರೆ ಫೈಂಡ್ ಔಟ್ ಮಾಡೋದಾದರೆ ಹೇಗೆ ಆರ್ಡರ್ನ ಫೈಂಡ್ ಔಟ್ ಮಾಡೋದು, ಒಂದು ಸಿಂಪಲ್ ಟೆಕ್ ಹೇಳೋದು. ಇಲ್ಲಿ ನಮ್ಗೆ ಗೊತ್ತಾಗಲ್ಲ. ಅಕಸ್ಮಾತ್ 4 = 2 ಅಂತ ಇದ್ದಾಗ 2² = 2 ಪವರ್ ಎಕ್ಸ್ ಅಂತ X = 2 ಅಂತ ಆರಾಮಾಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸ್ಕ್ವೇರ್ ತಗೊಳಕ್ಕಾಗುತ್ತಾ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಿದ್ದಾಗ ಏನು ಮಾಡಿ, ಲಾಗ್ನ ಅಪ್ಲೈ ಮಾಡಿ. ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ 1.835 ಇಂಟು ಎ ಇಂಟು ಲಾಗ್ 1.5. ಯಾಕಿದ್ದಾರೆ ಬರದೆ, ಲಾಗ್ ಆಫ್ ಎ ಪವರ್ ಎನ್ ಅಂತಂದ್ರೆ ಏನಾಗುತ್ತೆ, ಎನ್ ಇಂಟು ಲಾಗ್ ಎ ಅಂತ ಆಗುತ್ತೆ. ಕರೆಕ್ಟ್ ಅಲ್ವಾ, ಆ ಫಾರ್ಮೆಟಲ್ಲಿ ಬರೆದಿದ್ದೀನಿ. ಹಾಗಿದ್ದಾಗ ಎ ಬೇಕು ನಿಮಗೆ. ಎ ಬೇಕು ಅಂದರೆ ಲಾಗ್ ಆಫ್ 1.835. ಸೊ ಅದ್ರ ವ್ಯಾಲ್ಯೂ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಲಾಗ್ ಆಫ್, ನೀವು ಅದನ್ನು ಲಾಗ್ ಬುಕ್ಕಲ್ಲಿ ಟ್ರೈ ಮಾಡ್ಬೋದು. ಲಾಗ್ ಆಫ್ 1.835, ಓಕೆ, ದಟ್ ಈಸ್ 0.2636 ಈ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಲಾಗ್ ಆಫ್ 1.5, ಓಕೆ, ದಟ್ ಈಸ್ 0.17609 ಬರುತ್ತೆ. ಓಕೆ, ಈಗ ಕ್ಯಾಲ್ಕುಲೇಟ್ ಮಾಡಿ. 0.2636 ಡಿವೈಡ್ ಬೈ 0.1760. ಸೊ ಎಷ್ಟು ಬರುತ್ತೆ ಫೈಂಡ್ ಮಾಡಿ, ದಟ್ ಈಸ್ 1.49 ಬರುತ್ತೆ ಅಪ್ರಾಕ್ಸಿಮೇಟ್ಲಿ.
It is 1.5. So order of reaction with respect to x is 1.5. ಸೊ ಆಪ್ಷನ್ ಯಾವುದಿದೆ, ಬಿ ಇದೆ. ಸೊ ಹೇಗೆ ಅಂತ ಫೈಂಡ್ ಮಾಡೋದು ಗೊತ್ತಾಯ್ತಲ್ವಾ? ರೇಟ್ ಆಫ್ ರಿಯಾಕ್ಷನ್ ಗೊತ್ತಿದ್ದು ಬರ್ಕೊಂಡ್ವಿ. ಬಟ್ ಹಾಗೆ ಈ ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, 1.837 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ ಈ ರೇಟ್ ಆಫ್ ರಿಯಾಕ್ಷನ್ಗಿಂತ, ಆರ್ಗಿಂತ. ಅದನ್ನು ಬರದೆ. ಸೊ 1.5 ಅನ್ನೋದು ಡಬಲ್ ಆಗಿ ಇಷ್ಟು ಟೈಮ್ಸ್ ಅಷ್ಟು ಎಕ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿದೆ, ಅದನ್ನು ಬರೆದೀನಿ. ಡಿವೈಡ್ ಮಾಡಿ ಎಕ್ಸ್ ಪವರ್ ಎ ಕ್ಯಾನ್ಸಲ್ ಆಗುತ್ತೆ, 1.5 ಪವರ್ ಎ ಉಳ್ಕೊಳ್ಳುತ್ತೆ. ಸೊ ಈ ಥರ ಬಂದಾಗ ಲಾಗ್ ಅಪ್ಲೈ ಮಾಡಿದಾಗ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ. ದಟ್ ಎ ವ್ಯಾಲ್ಯೂ ಇಸ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬ್ಯಾಗೆ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ಬೋದು, ಆರ್ಡರ್ನ ಹೇಳ್ಬೋದು ಅದನ್ನು. ಓಕೆ, ಸೊ ಇಷ್ಟು ಕ್ವಶನ್ಸ್ ಏನಪ್ಪ ಅಂದರೆ ಇಟ್ ಇಸ್ ರಿಲೇಟೆಡ್ ಟು CET. ಸೊ ರೇಟ್ ಆಫ್ ರಿಯಾಕ್ಷನ್ ಮತ್ತು ಇನ್ನು ಬೇರೆ ಕಾನ್ಸೆಪ್ಟ್ ಮೇಲೆ ಹೇಳೋದಾದರೆ ಇಷ್ಟನ್ನು. ಬಟ್ ಇನ್ನೂ ಕೂಡ ಕೆಲವು ಕ್ವಶನ್ಸ್ಗಳು ಕಾನ್ಸೆಪ್ಟ್ ಕ್ವಶನ್ಸ್ಗಳಿದೆ, ಅದನ್ನು ವರ್ಕೌಟ್ ಮಾಡಿ. ಸ್ವಲ್ಪ ಕ್ವಶನ್ಸ್ಗಳು ಸಿಕ್ಕಿದ್ರೆ ನಿಮಗೆ ಅದನ್ನು ವರ್ಕೌಟ್ ಮಾಡಿ, ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ. ಸೊ ಸ್ವಲ್ಪ ಹಿಂಟ್ ಕೊಟ್ಟಿದ್ದೀನಿ ಅಷ್ಟೇ ನಾನು, ಯಾಕಂದರೆ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ತುಂಬ ಕನ್ಫ್ಯೂಷನ್ ಇತ್ತು ಕೆಲವು ಸ್ಟೂಡೆಂಟ್ಸ್ಗಳಿಗೆ. ಅದನ್ನು ಹೇಗೆ ಮಾಡೋದು ಅಂತ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಒಂದು 3 ಪ್ರಾಬ್ಲಮ್ ಸಾಲ್ವ್ ಮಾಡಿ ಗೊತ್ತಾಗಿದೆ ನಿಮಗೆ ಯಾವ ರೀತಿ ಅಂತ. ಸೊ ಇನ್ನೂ ಕೆಲವೊಂದು ಕ್ವಶನ್ಸ್ನ ವರ್ಕೌಟ್ ಮಾಡಿ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ನ ನೀವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಹಾಗೆ ನಾನು ಇಂಟಿಗ್ರೇಟೆಡ್ ಇಕ್ವೇಷನ್ ಮೇಲೆ ಕೆಲವೊಂದು MCQs ಮತ್ತು ಸಿನಾಪ್ಸಿಸ್ನ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ತನಕ ಈ ಮಾಡಿರೋ ಕ್ವಶನ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬೇರೆ ಫರ್ದರ್ ಕ್ವಶನ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಇದೇ ಪ್ಯಾಟರ್ನ್ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ನಿಮ್ಮನ್ನ ನೋಡ್ತೀನಿ. ಓಕೆ, ಥ್ಯಾಂಕ್ ಯು.